ದಯಮಾಡಿ ವೇದಿಕೆಗೆ ಬರಬೇಕು. KT ನವೀನ್ರವರು ನವೀನ್ರವರು ದಯಮಾಡಿ ವೇದಿಕೆಗೆ ಬರಬೇಕು. ಹಿಂದೂ ಪರ ಸಂಘಟನೆ ವತಿಯಿಂದ ಒಂದು ಪುಟ್ಟ ಅಭಿನಂದನೆಯನ್ನು ಸ್ವೀಕರಿಸಿರುವ ಹಿಂದೂ ಸಂಘಟನೆಯ ಮುಖ್ಯಸ್ಥರು ಆಗಿರುವಂತ KT ನವೀನ್ರವರಿಗೆ ಚಪ್ಪಾಳೆ ಮುಖಾಂತರ ಒಂದು ಅಭಿನಂದನೆ ಸ್ವೀಕರಿಸಬೇಕಾಗುತ್ತದೆ. ಹಾಗೆ ಪ್ರಶಸ್ತಿಗಳನ್ನು ಪಡೆದಿರುವಂತ ಆತ್ಮೀಯರಾಗಿರುವಂತ KP ದೊಡ್ಡಿ ದೇವರಾಜು ಅವರಿಗೆ ಮೈಸೂರು ಭಾಗದ ಉನಗನಹಳ್ಳಿ ಗ್ರಾಮದ ಕಲಾವಿದರಿಂದ ಒಂದು ಪುಟ್ಟ ಅಭಿನಂದನೆ. ಚಪ್ಪಾಳೆ ಮುಖಾಂತರ ಅವರನ್ನು ಅಭಿನಂದಿಸಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಭಾಗದ ಕಲಾವಿದರಿಗೆ ವಿಶ್ವಮಾನವ ರಂಗಭೂಮಿ ಕಲಾ ಸಂಘದಿಂದ ಒಂದು ನೆನಪಿನ ಕಾಣಿಕೆ ವಿತರಣೆಗೆ ವಿಶ್ವಮಾನವ ರಂಗಭೂಮಿ ಕಲಾವಿದರ ಸಂಘದಿಂದ ಒಂದು ನೆನಪಿನ ಕಾಣಿಕೆ ವಿತರಣೆ. ಮುಂದಿನ ಒಂದು ಸನ್ಮಾನವನ್ನ ಮಳವಳ್ಳಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತ ಶ್ರೀಯುತ H ಮಲ್ಲಿಕಾರ್ಜುನವರು ಮತ್ತು ತಂಡದವರಿಂದ ನೆರವೇರಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ದೇವರಾಜರವರ ಸೇವೆಯನ್ನ ಮತ್ತೆ ವೃತ್ತಿ ಶಿಕ್ಷಕ ಜೀವನವನ್ನ ನಾವು ತುಂಬಾ ಹತ್ತಿರದಿಂದ ನೋಡಿದ್ದೇವೆ. ಹಾಗಾಗಿ ಅವರಿಗೆ ಈ ಒಂದು ನಮ್ಮ ತಾಲೂಕಿನ ಅಧ್ಯಕ್ಷರಾದಂತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತ H ಮಲ್ಲಿಕಾರ್ಜುನವರು ಮತ್ತು ತಂಡದವರಿಂದ ಒಂದು ಕಿರು ಸನ್ಮಾನ. ಇದಾದ ನಂತರ ಅಭಿನಂದನೆಯನ್ನ ಈ ದಿನದ ಕಾರ್ಯಕ್ರಮದಲ್ಲಿ ಬಂಗಾರದ ಕಡಗ ಭಾಜನರಾಗಿರುವ ದೇವರಾಜ್ ಅವರಿಗೆ ಮಾಡ್ತಾರೆ. ಅವ್ರಿಗೂ ಕೂಡ ಚಪ್ಪಾಳೆಯನ್ನು ಕೊಡುವ ಮುಖಾಂತರ ಅವರು ಅಭಿನಂದಿಸಬೇಕಂತ ಕೇಳ್ತಾ ಇದ್ದೀವಿ. ಅಭಿನಂದನೆಯನ್ನ ಮಾಡುತ್ತಿರುವಂತ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ನಾವು ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಅಭಿನಂದನೆ ಮಾಡಿದ ಎಲ್ಲ ಸರ್ಕಾರಿ ನೌಕರರಿಗೆ ಸಂಘದಿಂದ ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕಂತ ಹೇಳಿ ಸಂಘದ ಸದಸ್ಯರನ್ನು ಕೇಳ್ಕೊತಾ ಇದ್ದೀನಿ. ಮುಂದಿನ ಸನ್ಮಾನವನ್ನ ಮಾದಾಪುರ ದೊಡ್ಡಿ ಗ್ರಾಮದ ಉತ್ತಮ ರಂಗಭೂಮಿ ಕಲಾವಿದರು ಆಗಿರುವ ಹಾಗೂ ಆತ್ಮೀಯರಾಗಿರುವಂತ ಲಕ್ಷ್ಮಣ್ ಮಾದಾಪುರ ದೊಡ್ಡಿ ಲಕ್ಷ್ಮಣ್ ಅವರಿಂದ ಒಂದು ಪುಟ್ಟ ಅಭಿನಂದನೆಯನ್ನ ದೇವರಾಜ್ ಅವರು ಸ್ವೀಕರಿಸಬೇಕಂತ ಕೇಳ್ಕೊತೀವಿ. ದಯಮಾಡಿ ಮಾದಾಪುರ ದೊಡ್ಡಿ ಲಕ್ಷ್ಮಣರವರು ಮುಂದಿನ ಸನ್ಮಾನವನ್ನು ಮಾಡಬೇಕಂತ ಹೇಳಿ ಮನವಿ. ಹಾಗೆಲ್ಲ ನಿರ್ದೇಶಕರು ನಮ್ಮ ರಾಜ್ಯ ಮಟ್ಟದ ನಿರ್ದೇಶಕರ ಕಲಾ ಟ್ರಸ್ಟ್ನ ರಾಜ್ಯಾಧ್ಯಕ್ಷರಂತ ಕೆಂಪಣ್ಣವರು, ಹೊರಡಬೇಕಂತ ಅವರು, ಹಾಗೆ ರಾಮಕೃಷ್ಣ ಅವರು, ಸಾಳಿ ರಮೇಶ್ ಅವರು, ಲಕ್ಷ್ಮಣರು ಕೇಳ್ಕೊತಾರೆ. ದಯಮಾಡಿ ತಾವು ಕೂಡ ವೇದಿಕೆ ಬಂದು ಅವರಿಗೆ ಸನ್ಮಾನವನ್ನು ಮಾಡಬೇಕಂತ ಕೇಳ್ಕೊತಾ ಇದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಗಾರದ ಕಡಗ ಭಾಜನರಾಗಿರುವ ದೇವರಾಜ್ ಅವರು ದಯಮಾಡಿ ಅಭಿನಂದನೆ ಸ್ವೀಕರಿಸಬೇಕು. ಅಭಿನಂದನೆ ಮಾಡ್ತಾರೆ ಲಕ್ಷ್ಮಣರವರಿಗೆ ಹಾಗೂ ಬೆಳಕೆರೆ ಎಂ ಕೆಂಪೇಗೌಡರವರಿಗೆ ಹಾಗೂ ರಾಮಕೃಷ್ಣ ಅವರು, ಮಂಜು ಅವರು, ಎಲ್ಲ ಸ್ನೇಹಿತರು ಕೂಡ ನಾವು ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಆಮೇಲೆ ಹಾಕೋರು ಬಿಡ್ರಪ್ಪ ಇರ್ತಾರ, ಅವ್ರು ಹೋಗಲ್ಲ. ಲಕ್ಷ್ಮಣರೊಬ್ಬರು ಮಾಡ್ರ, ಲಕ್ಷ್ಮಣರೊಬ್ಬರು ಕಳ್ಸ್ಕೊಡ್ರ ಸಾಕು. ದಯಮಾಡಿ ಸನ್ಮಾನ ಮಾಡುವಂತವ್ರಿಗೆ ಅದರದ 4 ದಿನಗಳ ಈ ಒಂದು ಸಾಮಾಜಿಕ ನಾಟಕಗಳ ಒಂದು ಪ್ರದರ್ಶನ ಜೊತೆಗೆ KP ದೊಡ್ಡಿ ದೇವರಾಜರವರಿಗೆ ಅವರ ಅಭಿಮಾನಿ ವೃಂದ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಕೊಡಮಾಡ್ತಾ ಇರ್ತಕ್ಕಂಥ ಈ ಒಂದು ಬಂಗಾರದ ಕಡಗ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ವೇದಿಕೆ ಮೇಲೆ ಮದ್ದೂರು ವಿಧಾನಸಭಾ ಸದಸ್ಯರಾಗಿ, ಮಾಜಿ ಸಚಿವರಾಗಿ, ಅಭಿವೃದ್ಧಿಯ ಅಧಿಕಾರರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಜನಪ್ರಿಯ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DC ತಮ್ಮಣ್ಣ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ದೇವರಾಜರವರು ವೇದಿಕೆ ಮೇಲೆ ಬರಬೇಕು. ಕುಕ್ಕೇಶಿ ಟ್ರಾವೆಲ್ಸ್ ಮಾಲೀಕರಾಗಿರ್ತಕ್ಕಂಥ ದೇವರಾಜರವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ
ದೇವರಾಜರವರ ಶಿಷ್ಯರಾಗಿರ್ತಕ್ಕಂಥ ಶ್ರೀ HR ರವಿಕುಮಾರ್ ಅವರು ಇವತ್ತು ಮೈಸೂರು ಜಿಲ್ಲಾ ಖಜಾನೆಯಲ್ಲಿ ಅಧಿಕಾರಿಯಾಗಿರ್ತಕ್ಕಂಥ ರವಿಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ರಂಗಭೂಮಿಯ ಕಲಾವಿದರನ್ನ ಈ ಒಂದು ರಾಜ್ಯಕ್ಕೆ ದೇಶಕ್ಕೆ ಕೂಡ ಮಾಡಿರ್ತಕ್ಕಂಥದ್ದು. ಹಾಗೆ ಪಿದೊಡ್ಡಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸಿದ್ದರಾಜರವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಜಿಲ್ಲೆಗೆ ಸಂದಂತ ಗೌರವ ಅಂತ ಹೇಳ್ತಾ ಹಳ್ಳಿಕೆರೆ ಸಿದ್ದಪ್ಪ ಅವರು ಕೂಡ ಸಿದ್ದಪ್ಪಾಜಿ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹಳ್ಳಿಕೆರೆ ಅಪ್ಪಾಜಿ ಗೌಡರು, ಸಿದ್ದಪ್ಪಾಜಿ ಅವರು ಹಾಗೂ KP ದೊಡ್ಡಿ ದೇವರಾಜ್ ಅವರ ದಂಪತಿ ಅವರ ಶ್ರೀಮತಿ ಅವರು ವೇದಿಕೆ ಮೇಲೆ ಬರಬೇಕು ದಯಮಾಡಿ. ಒಡ್ಡರಳ್ಳಿ ಶ್ರೀಕಾಂತರವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ KP ದೊಡ್ಡಿ ದೇವರಾಜರವರು ಬಹುಶಃ ಇವತ್ತು ವೃತ್ತಿಯಲ್ಲಿ ಶಿಕ್ಷಕರಾಗಿ ಪ್ರವೃತ್ತಿಯಲ್ಲಿ ಈ ಒಂದು ಸಾಮಾಜಿಕ ನಾಟಕದ ನಿರ್ದೇಶಕರಾಗಿ ನಿರ್ದೇಶನ ಮಾಡುವುದರ ಜೊತೆಗೆ ಅಭಿನಯಗಳನ್ನು ಮಾಡಿರ್ತಕ್ಕಂಥದ್ದನ್ನ ಪೌರಾಣಿಕ ನಾಟಕಗಳಲ್ಲಿ ಅಭಿನಯಗಳನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಒಂದು ಅಭಿನಂದನೆ ಸಲ್ಲಿಸ್ತಾರೆ. ಎಲ್ಲರೂ ಚಪ್ಪಾಳೆ ಮೂಲಕ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬಹುದು. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಈ ಒಂದು ಅಭಿನಂದನೆ ಸ್ವೀಕರಿಸಿದ KP ದೊಡ್ಡಿ ದೇವರಾಜರವರಿಗೆ ಹೃತ್ಪೂರ್ವಕ ವಂದನೆಗಳು. ಹಾಗೆ ಎಲ್ಲ ಗೌಡಯ್ಯನ ದೊಡ್ಡಿ ಕಲಾವಿದರು ಕೂಡ ನಮ್ಮ ವಿಶ್ವಮಾನವ ರಂಗಭೂಮಿ ಕಲಾವಿದರಿಂದ ಒಂದು ಚಿಕ್ಕ ಕಾಣಿಕೆ. ಕಾರ್ಯಕ್ರಮದಲ್ಲಿ ಭಾಜನರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮದ್ದೂರಿನ ಜನಪ್ರಿಯ ಶಾಸಕರಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಮಾಜಿ ಸಚಿವರಾಗಿ 4 ಬಾರಿ ಈ ಒಂದು ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಾಣಿಕೆಗಳನ್ನು ಅವಿರತ ಕಾಣಿಕೆಗಳನ್ನು ನೀಡಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DC ತಮ್ಮಣ್ಣ ಅವರು ಈ ಒಂದು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತೇಳಿ ಈ ಒಂದು ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ನ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಕುಕ್ಕೆ ಶ್ರೀ ಟ್ರಾವೆಲ್ಸ್ನ ಮಾಲೀಕರಾಗಿರ್ತಕ್ಕಂಥ ದೇವರಾಜ್ ಅವರ ದಂಪತಿಗಳು ಆಸೀನರಾಗಿದ್ದಾರೆ. ಅವರಿಗೆ ಸೇವಾ ಟ್ರಸ್ಟ್ನ ಪರವಾಗಿ ಎಲ್ಲ ರಂಗಭೂಮಿ ಕಲಾವಿದರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಒಂದು KS ಅಧಿಕಾರಿಗಳಾಗಿರ್ತಕ್ಕಂಥ ಹುಣಸೂರಿನ ಜಿಲ್ಲಾ ಖಜಾನೆಯಲ್ಲಿ ಒಂದು ಖಜಾನಾ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಶ್ರೀಯುತ HN ರವಿಕುಮಾರ್ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ರಂಗಭೂಮಿ ಕಲಾವಿದರ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ತಾಲೂಕು JDS ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚಿಕ್ಕತಿಮ್ಮೇಗೌಡ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ದಿವಸದ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಒಂದು ಬಂಗಾರದ ಕಡಗ ಒಂದು ಪ್ರಶಸ್ತಿಗೆ ಅಥವಾ ಅಭಿಮಾನದ ಒಂದು ಪ್ರೀತಿಗೆ ಭಾಜನರಾಗಿರ್ತಕ್ಕಂಥ ಶ್ರೀ KP ದೊಡ್ಡಿ ದೇವರಾಜು ರವರಿಗೆ ಅವರ ಶ್ರೀಮತಿಯವರಿಗೆ ಈ ಒಂದು ವೇದಿಕೆಗೆ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೂ ವೇದಿಕೆ ಮೇಲೆ ನಮ್ಮ ತೈಲೂರಿನ ಸಿದ್ದರಾಜರವರು ಆಸೀನರಾಗಿದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಗುರು ಶಿಷ್ಯರ ಸಮಾಗಮದಲ್ಲಿ ಈ ಒಂದು ವೇದಿಕೆಯಲ್ಲಿ ಗುರು ಶಿಷ್ಯರ ಸಮಾಗಮವಾಗ್ತದೆ. ತನ್ನ ಪ್ರೀತಿಯ ಶಿಷ್ಯನಿಂದ ಗುರುಗಳಿಗೆ ಮೋಜಿಗೆ ಆರೋಹ ಹಾಕುವುದರ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ದೊಡ್ಡಶಂಕರ ಗಜೇಂದ್ರ ಅವರು. ಪ್ರೀತಿಯ ಶಿಷ್ಯ ಗಜೇಂದ್ರನವರಿಂದ ಎಸ್ ದೇವರಾಜ್ ಅವರಿಗೆ ಒಂದು ಅಭಿನಂದನೆಯನ್ನು ಸ್ವೀಕರಿಸಿದ ಮತ್ತು ಅಭಿನಂದಿಸಿದ ದೊಡ್ಡಶಂಕರ ಗಜೇಂದ್ರ ಅವರಿಗೆ ತುಂಬ ಧನ್ಯವಾದಗಳು. ಮಹೇಶ್ ಪುಟ್ಟೇಗೌಡರು ವೇದಿಕೆ ಮೇಲೆ ಬರುವಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅಭಿನಂದಿಸಿದ ಮತ್ತು ಅಭಿನಂದನೆಯನ್ನು ಸ್ವೀಕರಿಸಿದವರು ತುಂಬ ಧನ್ಯವಾದಗಳನ್ನು ಬಹಳ ದಿನಗಳಾಗಿತ್ತು. ಇಂದು ಅವರನ್ನು ಮತ್ತೊಮ್ಮೆ ಬಯಸ್ತೇನೆ. ಹಾಗೂ ಮುಖಂಡರಾಗಿರ್ತಕ್ಕಂಥ KT ಸುರೇಶ್ ರವರು ಆಸೀನರಾಗಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ.
ಹಾಗೂ ದೇವರಳ್ಳಿ ಪುಟ್ಟಸ್ವಾಮಿ ಅವರು ಆಸೀನರಾಗಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಸ್ವರೂಪ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಂಥ KP ದೊಡ್ಡಿ ಸಿದ್ದರಾಜರವ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ವಿನೂರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹಳ್ಳಿಕೆರೆ ಮಂಚನಹಳ್ಳಿ ಸಿದ್ದರಾಜರವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ದೇವರಳ್ಳಿ ಪುಟ್ಟಸ್ವಾಮಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ವೇದಿಕೆ ಮೇಲೆ ನಮ್ಮ ಹಳ್ಳಿಕೆರೆ ಅಪ್ಪಾಜಿ ಅವರು ಆಸೀನರಾಗಿದ್ದಾರೆ, ಮತ್ತಿತರ ಗೌಡ ಇಂದುಟಿ ಸ್ವರೂಪ ಅವರು ಆಸೀನರಾಗಿದ್ದಾರೆ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಈ ಒಂದು ರಂಗಭೂಮಿ ಕಲಾವಿದರ ಸಂಘದ ಪರವಾಗಿ, ವಿಶ್ವಮಾನವ ರಂಗಭೂಮಿ ಕಲಾವಿದರ ಸಂಘದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ನಾಟಕದ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಮತ್ತೆ ದೇವರಾಜು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿದ್ದಾರೆ. ಅವರುಗಳಿಗೆ ಹಾಗೂ ನಮ್ಮೆಲ್ಲ ಅಭಿಮಾನಿ ವರ್ಗಕ್ಕೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ದೇವರಳ್ಳಿ ವೆಂಕಟೇಶ್ವರ ಅವರು ಕೂಡ ಆಸೀನರಾಗಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ದಿವ್ಯ ರಾಮಚಂದ್ರ ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಅವರುಗಳಿಗೆ. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಸಚಿವರಾಗಿರ್ತಕ್ಕಂಥ ಹಾಗೂ DC ತಮ್ಮಣ್ಣ ಸಾಹೇಬರು ಹಾಗೂ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಹಾಗೆ ಅಣ್ಣಳದೊಡ್ಡಿ ಗ್ರಾಮದ ಕಲಾವಿದರಿಂದ S ದೇವರಾಜ್ ಅವರಿಗೆ ಅಭಿನಂದನಾ ಸಮಾರಂಭ. ಹಾಕೋದ್ರ ಮೂಲಕ ಒಂದು ಪವರಿನ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಂಡು ಎಲ್ಲರೂ ಇದಕ್ಕೆ ಸಹಕರಿಸಬೇಕು. ಬನ್ನಳ್ಳಿ ಗ್ರಾಮಸ್ಥರು ಹಾಗೂ ಕೊಕ್ರಬೆಳ್ಳೂರು ಗ್ರಾಮಸ್ಥರು ಎಲ್ಲರೂ ಇದಕ್ಕೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಇದು ತವರು ಸನ್ಮಾನ ಪಾಳೆ ಮೂಲಕ ದಯವಿಟ್ಟು ಸ್ವೀಕರಿಸಬೇಕು. ಈ ಒಂದು ಬ್ರಾಸ್ಲೆಟ್ ಅನ್ನು ಹಾಕೋದ್ರ ಮೂಲಕ ಅವರ ಶಿಷ್ಯರಿಂದ ಹಾಗೂ ಅವರಿಂದ ಕಲಾ ಸೇವೆಯನ್ನು ಕಲಿತ ವೃಂದ ಈ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಅನ್ಕೊಂಡು ನಾವೆಲ್ಲರೂ ಮಾತಾಡ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲರೂ ಚಪ್ಪಾಳೆ ಮೂಲಕ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ತುಂಬ ಹೃದಯದ ಧನ್ಯವಾದಗಳು ಸರ್. ಈ ಒಂದು ಅಭಿನಂದನೆಗೆ ಸಹಕರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ನಿಮಗೆ ಆಯುಷ್ಯ ಆರೋಗ್ಯ ವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೇವೆ. ಸನ್ಮಾನ. ಎಲ್ರಿಗೂ ನಮಸ್ಕಾರ. ಈ ದಿನ KM ದೊಡ್ಡಿಯಲ್ಲಿ ವಿಶ್ವಮಾನವ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ವತಿಯಿಂದ ಟ್ರಸ್ಟ್ನ 8ನೇ ವಾರ್ಷಿಕೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ರಂಗಕಲೆಯಲ್ಲಿ ನಾಟಕಾಭಿನಯ ಮತ್ತು ನಾಟಕ ನಿರ್ದೇಶನದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಕಲೆಯನ್ನ ಉಳಿಸಿ ಬೆಳೆಸುವಲ್ಲಿ ತಮ್ಮ ಶ್ರಮವನ್ನು ಹಾಕ್ತಾ ಇರತಕ್ಕಂತಹ ನನ್ನ ನೆಚ್ಚಿನ ಗುರುಗಳಾದಂತಹ
ಶ್ರೀಯುತ ದೇವರಾಜ್ ಸರ್ ಅವರಿಗೆ ಬಂಗಾರದ ಕಡಗ ಅರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಖುಷಿಯ ವಿಚಾರ. ದೇವರಾಜ್ ಸರ್ಗೂ ಮತ್ತು ನಮಗೆ ಯಾವ ರೀತಿಯಾದಂತಹ ಸಂಬಂಧ ಅಂತಂದ್ರೆ, ಅವರು ಹುಟ್ಟಿದ್ದು KP ದೊಡ್ಡಿ ಆದ್ರೂ ಕೂಡ ಅವರ ಕಾರ್ಯಕ್ಷೇತ್ರ HG ದೊಡ್ಡಿ ಅಂದ್ರೆ ಉಚ್ಚೆಗೌಡನ ದೊಡ್ಡಿ, ನಮ್ಮೂರಿನ ಶಾಲೆ. ಅವರು ವೃತ್ತಿಯನ್ನ ಆರಂಭ ಮಾಡಿದ್ದು 1998ರಲ್ಲಿ. ನಾನು ನಮ್ಮ ಊರಿನ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಸರಿಸುಮಾರು ಬರ್ತಿ 27 ವರ್ಷಗಳಾದ್ರೂ ಕೂಡ ನಮ್ಮೂರಲ್ಲೇ ಅವರು ನಮ್ಮೊಳಗೆ ಒಂದಾಗಿ ನಮ್ಮವರಾಗೇನೆ ಅವರು ಇವತ್ತಿಗೂ ಕೂಡ ನಮ್ಮ ಊರಿನ ಶಾಲೆಯಲ್ಲಿ ಶಿಕ್ಷಕರಾಗಿ ಬಹಳ ಉತ್ತಮ ರೀತಿಯಲ್ಲಿ ನಮ್ಮೂರಿನ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ವೃತ್ತಿಯಿಂದ ಶಿಕ್ಷಕರಾದ್ರೂ ಕೂಡ ಪ್ರವೃತ್ತಿಯಿಂದ ಕಲೆಯನ್ನ ಅವರು ಮೈಗೂಡಿಸಿಕೊಂಡು, ನಮ್ಮೂರಲ್ಲಿ ನಾನು ಚಿಕ್ಕವನಾಗಿದ್ದಂಥ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ NTP ಸರ್ ಅಂತ ಒಬ್ರು ಬರ್ತಿದ್ರು ನಮ್ಮೂರಿಗೆ. ಒಂದು ಸಾಮಾಜಿಕ ನಾಟಕ ಆರಂಭ ಆಯಿತು. ಆ ಸಂದರ್ಭದಲ್ಲಿ ಸರ್ ಅವ್ರ ಜೊತೆ ನಮ್ಮೂರಿನ ಯುವಕರ ಜೊತೆ ಅವರು ಕೂಡ ಸೇರ್ಕೊಂಡು ನಾಟಕಗಳನ್ನ ಆಡೋದ್ರ ಮೂಲಕ ನಾಟಕ ಪರಂಪರೆ ಅಂತಕ್ಕಂಥದ್ದು ಅಲ್ಲಿ ಆರಂಭ ಆಯಿತು ನಮ್ಮೂರಲ್ಲಿ. ಜೊತೆಗೆ ಅವರು ನಿರ್ದೇಶನವನ್ನು ಮಾಡಬೇಕು ಅಂತಕ್ಕಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಅದನ್ನ ಕರಗತ ಮಾಡಿಕೊಂಡು ನಮಗೆ ನಮ್ಮೆಲ್ಲ ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಒಂದು ಸಣ್ಣದಾಗಿ ನಾಟಕವನ್ನು ನಿರ್ದೇಶನ ಮಾಡಿ ನಮ್ಮೆಲ್ಲರ ಕಡೆಯಿಂದ ಅಭಿನಯಿಸಿದ್ರು. ಆ ಒಂದು ಕೆಲಸವನ್ನು ಮಾಡೋದ್ರ ಮೂಲಕ ಅದೇ ಒಂದು ಕೆಲಸದಲ್ಲಿ ನೈಪುಣ್ಯತೆಯನ್ನು ಪಡೆದು ಅಕ್ಕಪಕ್ಕದ ಗ್ರಾಮಗಳಲ್ಲಿ, ಎಲ್ಲ ಗ್ರಾಮಗಳಲ್ಲಿ ಅವರು ಹೋಗಿ ನಾಟಕಗಳನ್ನ ಕಲಿಸ್ತಕ್ಕಂಥದ್ದು, ಕಲೆಯನ್ನ ಉಳಿಸ್ತಕ್ಕಂಥದ್ದು. ಇವತ್ತು ಅವರಿಗೆ ಈ ಬಂಗಾರದ ಕಡಗವನ್ನ ಸಮರ್ಪಣೆ ಮಾಡಬೇಕು ಅಂತಂದ್ರೆ ಸರಿಸುಮಾರು 15-20 ವರ್ಷಗಳಿಂದ ಅವರು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಮತ್ತೆ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟಗಳು ನಾವು ಅವೆಲ್ಲವನ್ನು ಕೂಡ ಗಣನೆಗೆ ತಗೋಬೇಕು. ಯಾಕೆಂತಂದ್ರೆ ಒಬ್ಬ ವ್ಯಕ್ತಿ ಶಿಕ್ಷಣ ವೃತ್ತಿಯನ್ನ ಮಾಡೋದ್ರ ಜೊತೆಗೆ ಬೇರೊಂದು ಪ್ರವೃತ್ತಿಯಾಗಿ ಬೇರೊಂದು ಕಲೆಯನ್ನ ಕರಗತ ಮಾಡಿಕೊಂಡು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮತ್ತೆ ಎಲ್ರಿಗೂ ಕಲಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಕಷ್ಟದಾಯಕವಾದಂತ ಕೆಲಸ. ಈ ಕಡೆ ಸಂಸಾರ, ಮನೆ, ಮತ್ತೆ ಶಾಲೆ, ಮತ್ತೆ ಈ ರಂಗಭೂಮಿ ಕ್ಷೇತ್ರ ಇವೆಲ್ಲವನ್ನ ಒಗ್ಗೂಡಿಸ್ಕೊಂಡು ಕೆಲಸ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟ. ಆ ಎಲ್ಲ ಕಷ್ಟಗಳನ್ನ ಅವ್ರು ಪಟ್ಟಿದ್ದಾರೆ. ಆರಂಭದ ದಿನಗಳಲ್ಲಿ ನನ್ನನ್ನು ಕೂಡ ಅವ್ರ ಜೊತೆಲಿ ಕರ್ಕೊಂಡು ಹೋಗ್ತಿದ್ರು. ರಾತ್ರಿ ಹೊತ್ತು ನಾಟಕ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಜೊತೆಲಿ ನಾನು ಹೋಗ್ತಿದ್ದೆ ಕೆಲವೊಂದಷ್ಟು ದಿನಗಳ ಕಾಲದಲ್ಲಿ. ಆಗ ಎಷ್ಟು ಕಷ್ಟ, ಆ ಚಳಿಲಿ ಮಳೆಲಿ ಎಲ್ಲ ಅವರೆಲ್ಲ ರಾತ್ರಿ ಎಲ್ಲ ಹೋಗಿ ಬಂದು ಸಾಕಷ್ಟು ಕಷ್ಟ ಅನುಭವಿಸಿದ್ದಾರೆ. ಅದೇನೇ ಇರಲಿ, ಆದ್ರೆ ಇವತ್ತು ಅವರಿಗೆ ಒಂದು ಉನ್ನತವಾದಂತ ಸ್ಥಾನವನ್ನ ಕಲಾವಿದರು ನೀವೆಲ್ಲ ಸೇರಿ ಅವರಿಗೆ ಈ ಒಂದು ಬಂಗಾರದ ಕಡಗವನ್ನ ಅರ್ಪಿಸಿದಿರಿ. KP ದೊಡ್ಡಿಯಿಂದ ಆರಂಭ ಆಗಿ ಉಚ್ಚೆಗೌಡನ ದೊಡ್ಡಿಯಿಂದ ಅದು ಮುಂದುವರೆದು ಇವತ್ತು KM ದೊಡ್ಡಿವರೆಗೂ ಬಂದು ನಿಂತಿದೆ. KM ದೊಡ್ಡಿಯಲ್ಲಿ ಒಂದು ಕಲಾವಿದರ ತವರೂರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಸುತ್ತಮುತ್ತ ಹಳ್ಳಿಗಳ ಗ್ರಾಮಸ್ಥರು, ಕಲಾವಿದರು, ಯುವಕ ಮಿತ್ರರು ನೀವೆಲ್ಲರೂ ಸೇರ್ಕೊಂಡು ಈ ಒಂದು ಕಲೆಯನ್ನು ಉಳಿಸ್ತಕ್ಕಂತಹ ಒಂದು ಮಹೋನ್ನತವಾದಂತಹ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ನಾಟಕ ಆಡ್ತಕ್ಕಂಥದ್ದು ಕೇವಲ ಶೋಕಿಗಲ್ಲ. ನಾಟಕ ಪರಂಪರೆ ಆರಂಭ ಆಗಿದ್ದು ಸಾವಿರಾರು ವರ್ಷಗಳ ಹಿಂದೆ ಗ್ರೀಸ್ನ ಅಥೆನ್ಸ್ ಅಲ್ಲಿ ಮತ್ತೆ ಈ ರೋಮ್ ಅಲ್ಲಿ ಕಲೋಸಿಯಂ ಅಂತ ಒಂದು ಥಿಯೇಟರೇ ಇತ್ತು ನಾಟಕ ಆಡ್ತಕ್ಕಂಥದ್ದು. ಇವತ್ತಿನ ದಿನಮಾನಗಳಲ್ಲಿ ಸಿನಿಮಾ ಕ್ಷೇತ್ರವು ಕೂಡ ನಶಿಸಿ ಹೋಗ್ತಕ್ಕಂತಹ ಒಂದು ಹಂತಕ್ಕೆ ಬಂದು ತಲುಪಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಲೆಯನ್ನ ಉಳಿಸಿ ಬೆಳೆಸ್ತಕ್ಕಂತಹ ಅನಿವಾರ್ಯತೆ, ಪ್ರೋತ್ಸಾಹಿಸಬೇಕಾದಂತಹ ಒಂದು ಸಾಧ್ಯತೆಗಳು ನಿಮ್ಮೇಲೂ ಇವೆ. ಮತ್ತೆ ಅವರೆಲ್ಲರನ್ನು ಪ್ರೋತ್ಸಾಹಿಸಿ ಆ ಕಲೆ ಬೆಳಿಲಿಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೇಕು. ಜೊತೆಗೆ ನಾಟಕ ಆಡೋದನ್ನ ನೋಡ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾದ್ರೆ ನಾಟಕಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತದೆ. ಯಾಕೆ ಈ ನಾಟಕಗಳು, ಈ ಕಲೆ ಇವೆಲ್ಲ ಬೇಕು ಅಂತಂದ್ರೆ ಮನುಷ್ಯನ ಮನರಂಜನೆಗಾಗಿ ಮತ್ತೆ ಆತ ಈ ನಾಟಕಗಳನ್ನ ಆಡೋದ್ರ ಮೂಲಕ ಆ ಪಾತ್ರಗಳಲ್ಲಿ ಬರ್ತಕ್ಕಂತಹ ಒಳ್ಳೆಯದ್ದು, ಕೆಟ್ಟದ್ದು ಇವೆಲ್ಲವುಗಳನ್ನು ಕೂಡ ಅರ್ಥೈಸ್ಕೊಂಡು ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಈ ನಾಟಕ, ಸಿನಿಮಾ, ಸಂಗೀತ, ಹಾಸ್ಯ ಇವೆಲ್ಲವೂ ಬೇಕಾಗ್ತದೆ. ಅವೆಲ್ಲವನ್ನ ತುಂಬಿರ್ತಕ್ಕಂಥ ಒಂದು ಗಂಡು ಕಲೆ ಅಂತಂದ್ರೆ ನಾಟಕ ಕಲೆ. ಇವತ್ತು ನೋಡ್ತಾ ಇರ್ಬೋದು ನೀವು ಸಿನಿಮಾ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡ್ತಕ್ಕಂಥ ಜನಗಳಿಲ್ಲ. ಎಲ್ಲ ಮೊಬೈಲ್ ಬಂದು ಏನಾಗಿದೆ ಅಂತಂದ್ರೆ ಇವತ್ತು ಎಲ್ಲ ಅಂಗೈಲೇ ಎಲ್ಲ ಸಿಗ್ತಕ್ಕಂಥ ಇಡೀ ಪ್ರಪಂಚವನ್ನೇ ನೋಡ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗಿದೆ.
ಮುಂದಿನ ದಿನಮಾನಗಳಲ್ಲಿ ಸಿನಿಮಾ ಮಂದಿರಗಳು ಮುಚ್ಚೋದ್ರೆ ಎಷ್ಟು ಜನಗಳಿಗೆ ಕೆಲಸ ಇರಲ್ಲ, ಎಷ್ಟು ಕಲಾವಿದರುಗಳಿಗೆ ಜೀವನ ಇರಲ್ಲ, ಇವೆಲ್ಲವನ್ನ ನಾವು ಅರ್ಥೈಸ್ಕೋಬೇಕು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಇವತ್ತು ತಾಂತ್ರಿಕತೆಯ ಜಗತ್ತಿನಲ್ಲಿ ಈ ಕಲೆಗಳನ್ನ ಉಳಿಸ್ತಕ್ಕಂಥದ್ದು ಬಹಳ ಅತ್ಯಮೂಲ್ಯವಾದಂಥದ್ದು. ಮತ್ತೆ ಇದನ್ನು ಉಳಿಸಿ ಬೆಳೆಸಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಮರಿಮಕ್ಕಳಿಗೆ ಈ ಕಲೆಗಳ ಪರಿಚಯ ಆಗ್ತದೆ. ಇಲ್ಲಾಂದ್ರೆ ಇದು ಯಾವುದೋ ಒಂದು ಪುಸ್ತಕ ರೂಪದಲ್ಲಿ ಮಾತ್ರ ಉಳ್ಕೊಳ್ಳುತ್ತೆ. ಅಂತ ಒಂದು ಸೇವೆಯನ್ನ ಮಾಡಿರ್ತಕ್ಕಂತಹ ನಮ್ಮ ಗುರುಗಳಿಗೆ ನೀವೆಲ್ಲ ಸೇರಿ ಬಂಗಾರದ ಕಡಗವನ್ನ ಅರ್ಪಿಸ್ತಾ ಇರ್ತಕ್ಕಂಥದ್ದು ನನಗಂತೂ ಬಹಳ ಖುಷಿಯ ವಿಚಾರ. ನನಗನ್ನಿಸ್ತಾ ಇದೆ ಇವರು ಬಂಗಾರದ ಕಡಗಕ್ಕೆ ಭಾಜನರಾದ ಭಾರತೀ ನಗರ ಮತ್ತು ಈ ಒಂದು ಪ್ರದೇಶದ ಬಂಗಾರದ ಮನುಷ್ಯ ಅಂತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಅನಿಸ್ತಾ ಇದೆ. ಇಷ್ಟು ಜನರ ಪ್ರೀತಿಯನ್ನ ಗಳಿಸ್ತಕ್ಕಂಥದ್ದು ತುಂಬಾ ಸುಲಭ ಅಲ್ಲ. ಕಾಸು ಕೊಟ್ಟು ಅಥವಾ ಏನೋ ಮಾಡಿ ಮೋಡಿ ಮಾಡಿ ಜನರ ಮನಸ್ಸನ್ನ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಷ್ಟೊಂದು ಜನರ ಪ್ರೀತಿಯನ್ನ ವಿಶ್ವಾಸವನ್ನ ಗಳಿಸಿರ್ತಕ್ಕಂಥ ನಮ್ಮ ದೇವರಾಜ್ ಸರ್ಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಮತ್ತೆ ಈ ಕಲೆಯನ್ನ ಉಳಿಸ್ತಕ್ಕಂಥಕ್ಕೆ ನಿಮ್ಮೆಲ್ಲರ ಬೆಂಬಲ, ಸಹಕಾರ, ಪ್ರೋತ್ಸಾಹ ಅವರೆಲ್ಲರೂ ಅವ್ರ ಮೇಲೆ ಯಾವಾಗ್ಲೂ ಇರಲಿ. ನಿಮ್ಮ ಸಹಕಾರವನ್ನ ಅವ್ರು ಯಾವಾಗ್ಲೂ ಕೊಡ್ತಾ ಇರಿ. ನಾವು ಸ್ವಲ್ಪ ತೋರಿಸಿದ್ರೆ ಸಾಕು ಅವರು ಏನ್ ಬೇಕಾದ್ರೂ ಮಾಡತಕ್ಕಂತಹ ಮನಸ್ಥಿತಿಯನ್ನ ಹೊಂದಿದ್ದಾರೆ. ಆ ಶಕ್ತಿ, ಸಾಮರ್ಥ್ಯ ಮತ್ತೆ ದೈವಿಕ ಶಕ್ತಿ ಅವರಲ್ಲಿದೆ. ಅವ್ರ ಹೆಸರೇ ದೇವರಾಜು. ನಾನು ಅವ್ರನ್ನ ಯಾವಾಗ್ಲೂ ದೇವರು ಅಂತಾನೆ ಭಾವಿಸ್ತೀನಿ. ನಮ್ಮ ಪಾಲಿನ ದೇವರು ಅವರು. ನಾನೇನಾದ್ರೂ ಇವತ್ತು ವೇದಿಕೆಗಳಲ್ಲೆಲ್ಲ ಮಾತಾಡ್ತಾ ಇದ್ದೀನಿ, ವೇದಿಕೆಗಳಿಗೆ ಬಂದಿದ್ದೀನಿ, ಇವತ್ತೇನಾದ್ರೂ ನಾನು ಸರ್ಕಾರಿ ನೌಕರಿಗೆ ಸೇರಿದ್ದೀನಿ ಅಂತಂದ್ರೆ ಅವ್ರು ಕೊಟ್ಟಂತಹ ಸಲಹೆ, ಸೂಚನೆ, ಪ್ರೇರಣೆ, ಸದಾ ಅವ್ರ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಅವ್ರು ನಮ್ಗೆ ತುಂಬಿದಂತಹ ಆತ್ಮವಿಶ್ವಾಸ ಇವೇ ನನ್ನ ಜೀವನಕ್ಕೆ ದಾರಿದೀಪ. ನಾನು ಅವ್ರ ಜೊತೆ ಪ್ರತಿನಿತ್ಯ ಮಾತಾಡದೇ ಇರ್ಬೋದು, ಆದ್ರೆ ಮನಸ್ಸಲ್ಲಿ ನಮ್ಮ ಗುರುಗಳ ಬಗ್ಗೆ ನಾನು ಯಾವಾಗ್ಲೂ ಕೂಡ ಜಪಿಸ್ತಾ ಇರ್ತೀನಿ. ಅದು ನಾನು ಅವ್ರಿಗೆ ಕೊಡ್ತಕ್ಕಂತಹ ದೊಡ್ಡ ಗೌರವ. ಅವರು ನಮ್ಗೆ ಮಾಡಿರ್ತಕ್ಕಂತಹ ಸಹಾಯ ಇರ್ಬೋದು, ಅವೆಲ್ಲವುಗಳನ್ನ ನಾವು ಆ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನ್ನ ಒಂದು ಕಾರ್ಯಕ್ರಮಕ್ಕೆ ಕರೆದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಸರ್ಗೆ ಬಂಗಾರದ ಕಡಗವನ್ನು ಅರ್ಪಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಮ್ಮ ದೇವರಾಜ್ ಸರ್ಗೆ ಆ ಭಗವಂತ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ಮತ್ತೆ ಅವರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರ ಕುಟುಂಬ ಯಾವಾಗ್ಲೂ ಸುಖ ಸಂತೋಷದಿಂದ ನಗ್ನಗ್ನ ಬಾಳ್ಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇರ್ಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಕಲಾರಂಗದಲ್ಲಿ ಅವರು ಇನ್ನಷ್ಟು ಉತ್ತಮವಾದ ಉನ್ನತವಾದ ಸಾಧನೆಗಳನ್ನ ಮಾಡಲಿ. ಸಾಕಷ್ಟು ಪ್ರಶಸ್ತಿ ಮತ್ತೆ ಪ್ರಶಸ್ತಿ ಪ್ರದಾನಗಳು ಅವ್ರಿಗೆ ಆಗ್ಲಿ. ಯಾಕೆ ಅಂತಂದ್ರೆ ಯೋಗ್ಯತೆ ಇಲ್ಲದವರಿಗೆ ಪ್ರಶಸ್ತಿಗಳು ಕೊಟ್ಟಾಗ ಅದೊಂಥರ ಬೇಜಾರಾಗುತ್ತೆ. ಬಟ್ ಅವರು ಯೋಗ್ಯತೆ ಇದೆ ಅವ್ರಿಗೆ. ನಾನು ಯಾವಾಗ ಅನ್ಕೊಂತಾ ಇರ್ತೀನಿ, ಯೋಗ್ಯತೆ ಇರೋರಿಗೆ ಯೋಗ ಬಂದೇ ಬರುತ್ತೆ ಅಂತ. ಅದರಿಂದ ಆ ಎಲ್ಲ ಯೋಗ್ಯತೆಗಳು ಅವ್ರು ಏನೊಬ್ಬ ಕಲಾವಿದರಾಗಿ ಮತ್ತೆ ಒಬ್ಬ ಶಿಕ್ಷಕರಾಗಿ ಒಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿ ಆ ವ್ಯಕ್ತಿತ್ವವನ್ನು ನೋಡಿದ್ದೇನೆ. ಅದರಿಂದ ಎಲ್ಲ ಗುಣಗಳು, ಸಮಷ್ಟಿ ಗುಣಗಳಲ್ಲಿ ಅವರಲ್ಲಿ ಒಂದಾಗಿ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಅವರು ನಮ್ಮ ಮುಂದೆ ನಿಂತಿದ್ದಾರೆ. ಅವರ ಕಲಾ ಸೇವೆ ಸದಾಕಾಲ ಹೀಗೆ ಇರಲಿ. ಅವರು ಈ ಒಂದು ಕ್ಷೇತ್ರವನ್ನು ಬಿಡೋದು ಬೇಡ. ಬಿಡದೇ ಇರೋದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಇನ್ನು ನೂರಾರು ನಾಟಕಗಳನ್ನು ನಿರ್ದೇಶನ ಮಾಡಲಿ, ಅವರು ಸಾಹಿತ್ಯ ಕೃಷಿಯನ್ನು ಮಾಡಲಿ, ನಾಟಕಗಳನ್ನು ಬರೀಲಿ. ಇನ್ನು ಉನ್ನತವಾದಂತಹ ಹಂತಕ್ಕೆ ಸಿನಿಮಾ ಕ್ಷೇತ್ರಕ್ಕೂ ಕೂಡ ಅವರು ಕಾಲಿಡ್ತಕ್ಕಂಥದ್ದಂತಹ ಆಗ್ಲಿ. ಅವ್ರಿಗೆ ಒಳ್ಳೆ ಹೆಸರು ಸಿಗ್ಲಿ. ಭಗವಂತ ಅವ್ರಿಗೆ ಮತ್ತೊಮ್ಮೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಟಕ ಪುಸ್ತಕ ದಯವಿಟ್ಟು ಯಾರು ಇಟ್ಕೊಂಡಿದ್ದೀರ ಕೊಡಿ. ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸೊತ್ತಲ್ಲ. ಬಹುಶಃ ಕಲಾ ಸೇವೆಯನ್ನ ತಮ್ಮಲ್ಲೇ ತಾವು ಅರ್ಪಿಸಿಕೊಂಡು, ಯಾಕೆಂದ್ರೆ ಚಿಕ್ಕರಸಿಂಗೇರಿ ಹೋಬಳಿ ಬಗ್ಗೆ ರವಿಕುಮಾರ್ ಅವರು ಒಂದು ಒಳ್ಳೆ ಮಾತನಾಡಿದ್ರು. ಯಾಕೆ ಅಂತಂದ್ರೆ ಮದ್ದೂರು ತಾಲೂಕಿನಲ್ಲಿ ಮೊದಲಿಗೆ ರಂಗಭೂಮಿ ಕಲಾವಿದರ ಸಂಘವನ್ನ ಹುಟ್ಟಾಕ್ತವ್ರೆ ಕೋಡಳ್ಳಿ ಶ್ರೀನಿವಾಸ್ ಅಂತ ಹೇಳಿ. ಅವರ ಜೊತೆಯಲ್ಲಿ ಮತ್ತೆ ಚಾಮನಹಳ್ಳಿ ಮಂಜು ಅವರು, ಕುದುರ್ಗಂಡಿ ಚಾಮು ಅವರು ಅವರೆಲ್ಲ ಸೇರ್ಕೊಂಡು ಮಾಡಿರುವಂಥದ್ದು. ನಂತರದ ಒಳಗಡೆಯಲ್ಲಿ ಎಲ್ಲ ಒಂದು ಕಡೆ ಕ್ಷೀಣಿಸಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟವರು ತೊರೆಚಾಕ್ನಳ್ಳಿ ಶಂಕರೇಗೌಡರು. ಅವರ ಜೊತೆಯಲ್ಲಿ ಈ ಒಡನಾಟ ಚಿಕ್ಕರಸಿಂಗೇರಿ ಹೋಬಳಿನಲ್ಲಿ ಇನ್ನೂ ಜೀವಂತವಾಗಿದೆ ಅಂತ ಹೇಳಲಿಕ್ಕೆ ನೀವೆಲ್ಲ ಕಲಾಭಿಮಾನಿಗಳೇ ಸಾಕ್ಷಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಗುರುಗಳ ಬಗ್ಗೆ ಒಳ್ಳೆಯ ಪ್ರಶಂಸೆಗಳ ಮಾತನಾಡಿದಂಥ ರವಿಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ಈ ದಿನದ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ KP ದೊಡ್ಡಿ ದೇವರಾಜು ಅವರಿಗೆ ತಮ್ಮ ಅಭಿಮಾನಿಗಳು ಕೊಡಮಾಡ್ತಾ ಇರ್ತಕ್ಕಂಥ ಒಂದು ಬಂಗಾರದ ಕಡಗ ಈ ಒಂದು ಪ್ರದಾನವನ್ನ ಮಾಡಲಾಗ್ತಾ ಇದೆ. ದಯಮಾಡಿ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ತಮ್ಮಣ್ಣ ಸರ್ ಮತ್ತೆ ವೇದಿಕೆ ಮೇಲಿರ್ತಕ್ಕಂಥ ರವಿಕುಮಾರ್ ಅವರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ.
ವೃತ್ತಿಯಲ್ಲಿ ಶಿಕ್ಷಕರಾಗಿ, ಪ್ರವೃತ್ತಿಯಲ್ಲಿ ನಾಟಕ ರಂಗಗಳ ನಿರ್ದೇಶಕರಾಗಿ ಜಿಲ್ಲೆಯ ಜನಮನಗಳಲ್ಲಿ ಇವತ್ತು KP ದೊಡ್ಡಿ ದೇವರಾಜರವರು ಗುರುತಿಸಿಕೊಂಡಿರ್ತಕ್ಕಂಥದ್ದು. ಅವರಿಗೆ ಈ ಒಂದು ಬಂಗಾರದ ಕಡಗ ಪ್ರದಾನವನ್ನು ಮಾಡಲಾಗ್ತಾ ಇದೆ. ದಯಮಾಡಿ ಅವರೆಲ್ಲ ಅಭಿಮಾನಿಗಳು ಈ ಒಂದು ಕೈಂಕರ್ಯದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಅವರೆಲ್ಲರೂ ಸೇರಿ ಪ್ರದಾನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಒಂದು ಕಿರು ಪರಿಚಯವನ್ನ ನಮ್ಮ ಬೆಳ್ಳೂರಿನ ವೆಂಕಟೇಶ್ ರವರು ಯುವ ಮುಖಂಡರು ಅದನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರೋ. ಈ ಸಂದರ್ಭದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರನ್ನ ನೆನೆಯುತ್ತಾ, ಹಾಗೆ ಶ್ರೀ ಕನ್ನಡಂ ಗೆಲ್ಗೆ, ಶ್ರೀ ಕನ್ನಡಂ ಬಾಳ್ಗೆ, ಶ್ರೀ ನಾಡದೇವಿ ಭುವನೇಶ್ವರಿಗೆ ನಮ್ಮ ಎಲ್ಲ ಪ್ರಣಾಮಗಳನ್ನ ಹೊಂದಿಸ್ತಾ, ಈ ಒಂದು ಸುಂದರ ಒಂದು ಕೋಗಿಲೆ ಗೂಡಿಗೆ ಕಾಗೆ ಮರಿ ಬಂದಂತೆ ಈ ಒಂದು ಭವ್ಯ ವೇದಿಕೆಗೆ ಒಂದು ಏನು ಇವತ್ತು ಬಂಗಾರದ ಕಡಗ ಭಾಜನರಾಗಿದ್ದಾರೆ ನಮ್ಮ KP ದೊಡ್ಡಿ ದೇವರಾಜ್ ಸರ್ ಅವರಿಗೆ ಅವರ ಕಿರು ಪರಿಚಯವನ್ನ ಮಾಡಿಕೊಡುವಂತ ಒಂದು ಸೌಹಾರ್ದ ಸಮಯವನ್ನ ನನಗೆ ಒದಗಿಸಿಕೊಟ್ಟಂತ ಎಲ್ಲ ವಿಶ್ವ ರಂಗಭೂಮಿ ಕಲಾವಿದರ ಸಂಘದವರಿಗೆ ನನ್ನ ಪ್ರಣಾಮ, ನಂಬಿಕೆಗಳು. KP ದೊಡ್ಡಿ ದೇವರಾಜರವರು ನಡೆದು ಬಂದ ದಾರಿಯನ್ನು ನಮಗೆ ತಿಳಿಸ್ಕೊಡೋದಾದ್ರೆ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ನೆಚ್ಚಿನ ಆತ್ಮೀಯರು, ಹಿತೈಷಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಅವರಿಗೆ ತುಂಬು ಹೃದಯದಿಂದ ವಿಶ್ವ ಮಾನವ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ KP ದೊಡ್ಡಿ ದೇವರಾಜರವರು ಮದ್ದೂರು ತಾಲೂಕು ಸಿಎಕೆರೆ ಹೋಬಳಿ KP ದೊಡ್ಡಿ ಗ್ರಾಮದಲ್ಲಿ ದಿನಾಂಕ 16/5/1977ರಲ್ಲಿ ಶ್ರೀಮತಿ ಕೆಂಪಮ್ಮ ಮತ್ತೆ ಶ್ರೀ ಸಿದ್ದೇಗೌಡರವರ 6ನೆಯ ಪ್ರೀತಿಯ ಮಗನಾಗಿ ಜನಿಸಿದ್ದು, ಪ್ರಾಥಮಿಕ ಶಿಕ್ಷಣವನ್ನ 1ರಿಂದ 4ನೇ ತರಗತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ KP ದೊಡ್ಡಿಯಲ್ಲಿ, ಮಾಧ್ಯಮಿಕ ಶಿಕ್ಷಣವನ್ನ 6ರಿಂದ 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಣ್ಣೂರಿನಲ್ಲಿ, ಪ್ರೌಢ ಶಿಕ್ಷಣವನ್ನ 8ರಿಂದ 10ನೇ ತರಗತಿ ಭಾರತಿ ಪ್ರೌಢಶಾಲೆಯಲ್ಲಿ ಭಾರತಿನಗರ ಹಾಗೂ PUCಯನ್ನ ಭಾರತಿ ಕಾಲೇಜ್ ಭಾರತಿನಗರ, TCH ಶಿಕ್ಷಕ ತರಬೇತಿಯನ್ನ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆ ಮಳವಳ್ಳಿಯಲ್ಲಿ ಮುಗಿಸಿ 1998ರಲ್ಲಿ ಶಿಕ್ಷಕರಾಗಿ ನೇಮಕಗೊಂಡಿರುತ್ತಾರೆ. ಶ್ರೀಯುತರು ರಂಗಭೂಮಿ ಗುರುಗಳಾದ NT ಪುಟ್ಟಸ್ವಾಮಿ, NT ರವರ ರಂಗ ನಿರ್ದೇಶನದಲ್ಲಿ ನಾಟಕಗಳನ್ನ ಸಹ ನಿರ್ದೇಶನ ಮಾಡುವ ಮೂಲಕ ರಂಗೋಪದೇಶನ ಮಾಡಿರುತ್ತಾರೆ. ಜೊತೆಗೆ ಶಿಷ್ಯಂದಿರ ಸಹಕಾರದೊಂದಿಗೆ ವಿಶ್ವ ಮಾನವ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ಸ್ಥಾಪಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಟ್ರಸ್ಟ್ನ ಮೂಲಕ ರಕ್ತದಾನ ಶಿಬಿರ, ಕಲಾವಿದರಿಗೆ ಸಹಕಾರ ನೀಡುವ ಹಾಗೂ ನಿರ್ಗತಿಕರಿಗೆ ಸಹಾಯ ಮಾಡುವ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಇವರು 1998ರಲ್ಲಿ ಸಹ ಇರುತ್ತಾರೆ. ಇವರಿಗೆ 2019 ಮತ್ತು 20ನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, 2020 ಮತ್ತು 21ನೇ ಸಾಲಿನಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು 2025-26ನೇ ಸಾಲಿನಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಘಟಕ ಕಡೂರು ಕಲ್ಯಾಣ ಕರ್ನಾಟಕ ವೇದಿಕೆ ಇವರಿಂದ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಗಳು ಪಡೆದಿರುತ್ತದೆ. ಹಾಗೆ KP ದೊಡ್ಡಿ ದೇವರಾಜ್ ಅವರಿಗೆ ಇನ್ನು ಮುಂದೆ ಈ ಒಂದು ಸೇವೆ ಮುಂದುವರಿಯಲಿ ಹಾಗೂ ಇವರ ದಾಂಪತ್ಯ ಜೀವನಕ್ಕೆ ಒಳ್ಳೆಯದಾಗಲಿ ಹಾಗೂ ಇವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕರುಣಿಸಲಿ ಹಾಗೂ ಈ ಒಂದು ಸಮಾಜಕ್ಕೆ ಅವರಿಂದ ಉತ್ತಮ ಸೇವೆ ದೊರೆಯಲಿ ಎಂದು ಅವರ ಕಿರು ಪರಿಚಯವನ್ನ ಮಾಡಲು ನನಗೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ವಂದಿಸ್ತಾ ಈ ಒಂದು 2 ಮಾತುಗಳನ್ನ ಮುಗಿಸ್ತೇನೆ. ಈ ಒಂದು ಬಂಗಾರ ಕಡಗವನ್ನು ಸ್ವೀಕರಿಸಿದಂತಹ KP ದೊಡ್ಡಿ ದೇವರಾಜು ದಂಪತಿಗಳಿಗೆ ಹಾಗೂ ಈ ಒಂದು ಕಡಗವನ್ನು ಪ್ರದಾನ ಮಾಡಿದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ರಂಗಭೂಮಿ ಕಲಾವಿದರ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಭಾರತೀಯ ನಗರದಲ್ಲಿ ನಡೀತಾ ಇರತಕ್ಕಂಥ ಕನ್ನಡ ರಾಜ್ಯೋತ್ಸವ ಹಾಗೂ ಸಾಮಾಜಿಕ ನಾಟಕ ರತ್ನ ಮಾಂಗಲ್ಯ ಅನ್ನುವ ಸಾಮಾಜಿಕ ನಾಟಕವನ್ನು
ನಮ್ಮ ಚಿಕ್ಕಕೆರೆ ಹೋಬಳಿಯ ಒಳ್ಳೊಳ್ಳೆ ಕಲಾವಿದರು ಸೇರಿ ಇವತ್ತು ಅಭಿನಯಿಸ್ತಾ ಇದ್ದಾರೆ. ಅದರಲ್ಲೂ ಶಿಕ್ಷಕರಾಗಿ ಜನಮಾನಸದಲ್ಲಿ ಈ ಭಾಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂಥ ದೇವರಾಜು ಅವರಿಗೆ ಚಿನ್ನದ ಕಡಗವನ್ನು ತೊಡಿಸಿ ಅವರ ಅಭಿಮಾನವನ್ನು ಮೆರೀತಾ ಇರೋದು ನೋಡಿದ್ರೆ ಇವತ್ತಿನ ಶಿಕ್ಷಕರುಗಳಿಗೆ ಹೋಲಿಸಿದ್ರೆ ದೇವರಾಜ್ ಅವರ ಸೇವೆ ಶಿಕ್ಷಣ ಕ್ಷೇತ್ರದಲ್ಲಿ ನಿಜವಾಗಿಯೂ ಕೂಡ ಶ್ಲಾಘನೀಯವಾದದ್ದು ಅಂತ ನಾನಾದರೂ ಭಾವಿಸ್ತೀನಿ. ನಮ್ಮ ಹಿಂದೆ ನಾವು ಓದ್ತಾ ಇದ್ದಂಥ ಕಾಲದಲ್ಲಿ ನಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಕರು ಹೇಗಿದ್ರು ಅಂತ ಹೇಳಿದ್ರೆ, ನಾವು ಶಾಲೆಗೆ ಹೋಗೋದಕ್ಕೆ ಮೊದಲೇ 7 ಗಂಟೆಗೆ ಪ್ರಾರ್ಥನೆ ಆಗೋದಕ್ಕೆ ಮೊದಲೇ ಶಿಕ್ಷಕರು ಹಾಜರಾಗ್ತಾ ಇದ್ದು ಶಾಲೆಯಲ್ಲಿ. ಆದರೆ ಇವತ್ತಿನ ಪರಿಸ್ಥಿತಿ ಆಗಿಲ್ಲ. ದೇವರಾಜ್ ಅವರು ಹಾಗೇನಾದರೂ ಇದ್ದಿದ್ರೆ ಇವತ್ತು ಅವರ ಶಿಷ್ಯ ವೃಂದದವರೆಲ್ಲರೂ ಕೂಡ ಸೇರಿ ಇಷ್ಟೊಂದು ಅಭಿಮಾನದಿಂದ ಅವರನ್ನು ಇಷ್ಟೊಂದು ಅದ್ಧೂರಿಯಾಗಿ ಅಭಿನಂದಿಸ್ತಾ ಇರಲಿಲ್ಲ. ಅವರ ಸೇವೆ ನಿಜವಾಗಿಯೂ ಕೂಡ ಈ ಬಂಗಾರದ ಕಡಗ ತೋರಿಸುವಂಥ ಒಂದಕ್ಕೆ ಅವರು ಅರ್ಹರಾಗಿದ್ದಾರೆ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೇನೆ. ನಮ್ಮ ರವಿಕುಮಾರ್ ಅವರು ಕೂಡ ಹಳ್ಳಿ ಶಾಲೆಯಲ್ಲೇ ಓದಿ KIS ಪಾಸ್ ಮಾಡಿ ಈಗ ಹುಣಸೂರಿನಲ್ಲಿ ಜಿಲ್ಲಾ ಖಜಾನೆ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚೋಗುವಂಥ ಪರಿಸ್ಥಿತಿಗೆ ಬಂದಿದೆ. ನನ್ನ ಅವಧಿನಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ನಮ್ಮ ಹಳ್ಳಿಗಾಡಿನ ಜನರು ನಮ್ಮ ಹಳ್ಳಿ ಮಕ್ಕಳನ್ನು ಹಳ್ಳಿ ಶಾಲೆಯಲ್ಲೇ ಓದಿಸ್ಬೇಕು. ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವುದು ನಮ್ಮ ಜವಾಬ್ದಾರಿ ಅಂಥೇಳಿ ಸಾಕಷ್ಟು ಶಾಲಾ ಕಾಲೇಜುಗಳನ್ನು ಮಂಜೂರು ಮಾಡಿಸ್ದೆ. ನನ್ನ ಅವಧಿನಲ್ಲಿ 12 ಪ್ರೌಢಶಾಲೆ, 6 ಜೂನಿಯರ್ ಕಾಲೇಜು, 2 ATI ಕಾಲೇಜು, 1 ಡಿಗ್ರಿ ಕಾಲೇಜು, 1 ಪೋಸ್ಟ್ ಗ್ರಾಜ್ಯುಯೇಷನ್ ಸೆಂಟರು, ಹೀಗೆ ಮೊರಾರ್ಜಿ ವಸತಿ ಶಾಲೆಗಳು ಎಲ್ಲ ಮಾಡಿಸಿದ್ದೀವಿ. ಇವತ್ತಿನ ಶಿಕ್ಷಣಕ್ಕೆ ಹೋಲಿಸಿದ್ರೆ ನಮ್ಮ ಹಿಂದಿನ ಶಿಕ್ಷಕರಲ್ಲಿ ಎಷ್ಟು ಪ್ರಾಮಾಣಿಕತೆ ಇತ್ತು ಅನ್ನೋದನ್ನು ನಾವು ಮನಗಾಣ್ತೀವಿ. ನಾನು ಸಣ್ಣವನಾಗಿದ್ದಾಗ ಆಲೂರಿನಿಂದ ಬರ್ತಾಯಿದ್ರು 2-3 ಜನ ಟೀಚರ್ಸ್. ಮಳೆಗಾಲದಲ್ಲಿ ಶಿಂಷಾ ನದಿನಲ್ಲಿ ಹೊಳೆ ಬಂದುಬಿಟ್ರೆ 3 ದಿವಸ 4 ದಿವಸ ಇಲ್ಲೇ ಶಾಲೆಯಲ್ಲೇ ಮಲ್ಕೊಂಡಿದ್ದು ಮಕ್ಕಳಿಗೆ ಪಾಠ ಮಾಡ್ತಾಯಿದ್ರು. ಅಂತಹ ಕಾಲದಲ್ಲಿದ್ದಂಥ ಶಿಕ್ಷಕರನ್ನು ಕೂಡ ನಾವು ನೋಡಿದ್ದೀವಿ. ಅದರಿಂದ ಇವತ್ತು ನಮ್ಮ ದೇವರಾಜ್ ಅವರ ಅಭಿಮಾನಿ ಬಳಗದವರು ಅವರನ್ನು ಶ್ಲಾಘಿಸ್ತಾ ಇರೋದನ್ನು ನೋಡಿದ್ರೆ ನಿಜವಾಗೂ ಕೂಡ ಇವರು ಈ ಗೌರವಕ್ಕೆ ಅರ್ಹರಾದವರು ಅಂತ ನಾನಾದರೂ ಭಾವಿಸ್ಕೊಂಡಿದ್ದೇನೆ. ಇನ್ನೂ ಉತ್ತಮ ಪ್ರಶಸ್ತಿಗಳು ಸಿಗಬೇಕು. ದೇವರಾಜ್ ಅವ್ರಿಗೂ ಗೊತ್ತಿದೆ, ನನ್ನ 18 ವರ್ಷಗಳ ಕಾಲ ನನಗೆ ಬರ್ತಾ ಇದ್ದಂಥ ಸಂಬಳ, TA, DA ಎಲ್ಲವನ್ನೂ ಕೂಡ ಮಕ್ಕಳ ಮಾರ್ಗದರ್ಶನಕ್ಕೋಸ್ಕರ ಶಿಕ್ಷಣ ಮಾರ್ಗದರ್ಶಿ ಪತ್ರಿಕೆ ಅಂತ ಒಂದು ದಿವಸಕ್ಕೆ ನಾನು 4500ರಿಂದ 5500 ಪತ್ರಿಕೆ ಹೋಗ್ತಾ ಇತ್ತು ಎಲ್ಲ ಮಕ್ಕಳಿಗೂ, ಎಲ್ಲ ಶಾಲೆಗಳಿಗೂ, SSLC ಓದುವಂಥ ಮಕ್ಕಳಿಗೆ. 18 ವರ್ಷಗಳ ಕಾಲ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿತ್ತು. ಈಗ 3 ವರ್ಷಕ್ಕೆ ಈಗಾಗಲೇ 8ನೇ ಸ್ಥಾನಕ್ಕೆ ಇಳಿದಿದೆ. ಪ್ರಥಮ ಸ್ಥಾನ ಬಿಟ್ಟುಕೊಟ್ಟಿರಲಿಲ್ಲ 18 ವರ್ಷಗಳ ಕಾಲ. ಅದರಿಂದ ಇವಾಗ ನಮ್ಮ ರವಿಕುಮಾರ್ ಅವರು ಹಳ್ಳಿನಲ್ಲೇ ಓದಿ KS ಪಾಸ್ ಮಾಡಿದ್ದಾರೆ. ಹಾಗಾದರೆ ಕಾನ್ವೆಂಟ್ಗೆ ಹೋದ್ರೆ ಮಾತ್ರ ಮಕ್ಕಳು ಉದ್ಧಾರ ಆಗ್ತಾರ? ನಾನು ಪದೇ ಪದೇ ನಮ್ಮ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ನಾನು ಹೇಳ್ತಾನೆ ಇರ್ತೀನಿ, ನೋಡಿ ನಮ್ಮ ಮಕ್ಕಳು ನಮ್ಮ ಹಳ್ಳಿ ಶಾಲೆಯಲ್ಲೇ ಓದಬೇಕು, ತಂದೆ ತಾಯಿಗಳ ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು. ಮತ್ತು ಸಾಯಂಕಾಲ ಆದಮೇಲೆ 8 ಗಂಟೆಗೆ ತಂದೆ ತಾಯಿ ಮಕ್ಕಳು ಎಲ್ಲ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡಬೇಕು.
ಕಷ್ಟ ಸುಖ ಹಂಚ್ಕೋಬೇಕು ಸಣ್ಣ ವಯಸ್ಸಿನಿಂದಾನೆ. ಮಕ್ಕಳಿಗೆ ಗೊತ್ತಾಗಬೇಕು ನಮ್ಮ ಸಂಸ್ಕಾರ ಸಂಸ್ಕೃತಿ ಅದೆಲ್ಲವೂ ಕೂಡ ಮಕ್ಕಳಿಗೆ ತಿಳಿ ಹೇಳಬೇಕು. ತಂದೆ ತಾಯಿ ಅವರದು ತಿಳಿ ಹೇಳಬೇಕು. ಆವಾಗಲೇ ಮಕ್ಕಳು ಉದ್ಧಾರ ಆಗೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಬೆಳಿಗ್ಗೆ ಎದ್ದ ಕೂಡಲೇ ಸೂಟು ಬೂಟ್ ಹಾಕ್ಬಿಟ್ಟು ಬಸ್ನಲ್ಲಿ ಕಳಿಸ್ಬಿಟ್ರೆ ದೊಡ್ಡ ವಿದ್ಯಾವಂತರಾಗ್ತಾರೆ. ಏನು IAS KS IPS ಎಲ್ಲ ಮಾಡಿಬಿಡ್ತಾರೆ ಅಂತ ಅಂದರೆ ತಪ್ಪು. ಇವತ್ತೇನಾದರೂ ರವಿಕುಮಾರ್ ಅವರ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ನಮ್ಮ ರಾಜ್ಯದ್ದು ಹಳ್ಳಿಗಾಡಿನಿಂದ ಹಳ್ಳಿ ಶಾಲೆಗಳಲ್ಲಿ ಓದಂಥ ಮಕ್ಕಳೇ ಇವತ್ತಿನ ದಿವಸ ಎಲ್ಲರೂ IAS IPS ಎಲ್ಲ ಆಗಿರೋದು. ದಯಮಾಡಿ ತಿಳ್ಕೊಳ್ಳಿ. ಯಾಕೆಂದರೆ ಅವರಿಗೆ ಕಷ್ಟದ ಅರಿವಿರ್ತದೆ. ತಂದೆ ತಾಯಿಗಳ ಕಷ್ಟವನ್ನು ಅರ್ಥಕೊಂಡಿರ್ತಾರೆ. ನಾವು ಮುಂದೆ ಬರಬೇಕು, ನಾವು ಸಾಧನೆ ಮಾಡಬೇಕು. ನಮ್ಗೆ ಯಾರು ರಾಜಕೀಯ ಕಲಿಸ್ಕೊಟ್ಟಿದ್ದೇವ್ರು? ಯಾರು ಮನೇಲಿ ಅನುಕೂಲ ಅಂತ ಏನೋ ಇತ್ತು, ನಾವು ನೋಡಿ ಕಲ್ತ್ಕೊಂಡಿದ್ವಿ. ನಾವು ಒಂದು ದಿವಸ ಹೀಗಾಗಿ ಯಾಕೆ ಜನಸೇವೆ ಮಾಡಬಾರ್ದು? ನಮ್ಮ ಹಿರಿಯರು ಮಾಡಿದಂಥ ಜನಸೇವೆಯನ್ನು ನಾವು ಯಾಕೆ ಮಾಡಬಾರ್ದು? ನಮಗೇನು ಶಕ್ತಿ ಇಲ್ವೇ ಅಂಥೇಳಿ ರಾಜಕೀಯಕ್ಕೆ ಬಂದಂಥದ್ದು. ಆದರೆ ಇವತ್ತು ನೋಡಿದ್ರೆ ಪರಿಸ್ಥಿತಿ ಬದಲಾವಣೆ ಆಗೋದು. ಈ ಪರಿಸ್ಥಿತಿ ನೋಡಿದ್ರೆ ನಾವು ಬರ್ತಿದ್ವೋ ಇಲ್ವೋ ಅದು ಗೊತ್ತಿಲ್ಲ. ಅದರಿಂದ ದಯಮಾಡಿ ಇವತ್ತು ದೇವರಾಜ್ ಅವರಿಗೆ ಸನ್ಮಾನ ಮಾಡಿ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ತೋರಿಸಿದ್ದೀರಿ. ನೀವೆಲ್ಲರೂ ಕೂಡ ಅವರ ಅಭಿಮಾನಿಗಳು. ಮುಂದಿನ ದಿವಸಗಳಲ್ಲಿ ಇಂಥ ಶಿಕ್ಷಕರನ್ನು ಗುರುತಿಸಬೇಕು. ಅಭಿಮಾನದಿಂದ ಅವರನ್ನು ಕರೆದು ಸನ್ಮಾನ ಮಾಡಬೇಕು. ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಇನ್ನಷ್ಟು ಜನ ಶಿಕ್ಷಕರು ಇವ್ರ ದಾರಿನಲ್ಲಿ ನಡೆಯುವಂತೆ ಮಾಡಬೇಕು ಅನ್ನೋ ಒಂದು ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು. ಈ ನಾಟಕ ಕಲೆ ನಿಮಗೆ ಗೊತ್ತಿರುವಾಗ ಒಂದು ಗಂಡು ಕಲೆ. ಇದು ಪುರಾತನ ಕಾಲದಿಂದ ಬಂದಂಥದ್ದು. ಈ ಶಿಕ್ಷಣ ಇಲ್ಲದಂಥ ಕಾಲದಲ್ಲಿ ಪುರಾಣ ಪುಣ್ಯಕಥೆಗಳು ಇವತ್ತಿನ ಇದು ಸಾಮಾಜಿಕ ನಾಟಕ ಮಾಡ್ತಾ ಇದೆ. ಹಿಂದೆ ಎದ್ದದೆಲ್ಲ ಪುರಾಣ ಪುಣ್ಯಕಥೆಗಳನ್ನು ತಿಳಿಸುವಂಥ ಒಂದು ಪೌರಾಣಿಕ ನಾಟಕಗಳು ಜಾಸ್ತಿ ಇತ್ತು. ಅವತ್ತು ಇದನ್ನು ತಿಳಿ ಹೇಳಬೇಕಾದ್ರೆ ಯಾವುದು ಮಾಧ್ಯಮ ಇದ್ದದ್ದು? ಹರಿಕತೆ ಅಥವಾ ನಾಟಕ. ಇದರ ಮೂಲಕನೇ ನಮ್ಮ ಜನರಿಗೆ ನಮ್ಮ ಇತಿಹಾಸವನ್ನು ತಿಳಿಸುವಂಥ, ನಮ್ಮ ದೇಶದ ಇತಿಹಾಸವನ್ನು ತಿಳಿಸುವಂಥ ಎಲ್ಲವನ್ನು ಕೂಡ ಈ ನಾಟಕಗಳ ಮೂಲಕ ಅಭಿನಯಿಸಿ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಕಲೆ ಬೆಳೆದಿದೆ. ಸಿನಿಮಾದಲ್ಲಿ ನೋಡುವುದು ನೀವು ನೈಜವಲ್ಲ, ಅದು ಕತ್ಲು ಬೆಳಕಿನಲ್ಲಿ ನೋಡುವಂಥದ್ದು ನೈಜವಾದಂತಲ್ಲ. ಇಲ್ಲಿ ಪೌರಾಣಿಕ ಕಾಲೇಜಿನಲ್ಲಿ ಒಬ್ಬ ಚೆನ್ನಾಗಿ ನಟನೆ ಮಾಡಿದ್ರೆ ಅಲ್ಲೇ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಕೊಡ್ತೀರ. ಹಾಗೆ ಚೆನ್ನಾಗಿ ಆಡಿದ್ರೆ ಒನ್ಸ್ ಮೋರ್ ಅಂತ ಹೇಳಿ ಚಪ್ಪಾಳೆ ತಟ್ಟಿ ಸ್ವಾಗತಿಸ್ತೀರ. ಅದೇನೇ ಗಂಡು ಕಲೆ ಅಂತ ಹೇಳೋದು. ಇಲ್ಲೇ ಸಾಬಾಸ್ಕಿರಿ ಪಡೆದ್ಬಿಡ್ತಾರೆ ಇದರ ಮೇಲೆ, ವೇದಿಕೆ ಮೇಲೆ. ಆದರೆ ಚಿತ್ರರಂಗದ್ದಾಗಲ್ಲ. ಇವತ್ತು ಚಿತ್ರರಂಗದಲ್ಲಿ ಬರ್ತಾಗಿರ್ತಕ್ಕಂಥ ಎಲ್ಲವೂ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಮಾಡಿದಂಥವು. ಏನು ಒಬ್ಬನೇ ಗುಂಡು ಹೊಡಿತಾ ಇದ್ರೆ 50-100 ಜನ ಆ ಕಡೆಯಿಂದ ಈ ಕಡೆಯಿಂದ ಬಂದು ಗುಂಡು ಹೊಡಿತವ್ರು ಇವ್ನು ತಗ್ಸ್ಕೊಂಡು ಎಲ್ಲರನ್ನೂ ಸಾಯಿಸ್ಬಿಡ್ತಾರೆ. ಇದೆಲ್ಲರೂ ಸಾಧ್ಯನಾ? ಕೃತಕವಾದಂಥದ್ದು. ಆದರೆ ಇಲ್ಲಿ ಅಭಿನಯ ಮಾಡುವಂಥದ್ದು ನೈಜವಾದಂಥದ್ದು. ಅದರಿಂದ ಈ ನಾಟಕ ಕಲೆ ಯಾವಾಗಲೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಉಳಿದು ಬೆಳೆದು ಬಂದಿದೆ. ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಂಥವ್ರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ದಿವಂಗತ KV ಶಂಕರೇಗೌಡರು. ನಾವು ನಿಜವಾಗ್ಲೂ ಕೂಡ ನೆನೆಸ್ಕೋಬೇಕು ಅವ್ರನ್ನ. ಅವರು ಶಾಸಕರಾಗಿ ಮಂತ್ರಿಯಾಗಿದ್ದರೂ ಕೂಡ ಅವರೇ ಸ್ವತಃ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಅರಜಾಕನಹಳ್ಳಿ ಶಂಕರೇಗೌಡರು ಈ ಭಾಗದಲ್ಲಿ ನಾಟಕ ಕಲೆಯನ್ನು, ಸಾಮಾಜಿಕ ನಾಟಕ ಕಲೆಯನ್ನು ಹೆಚ್ಚಿನ ಪ್ರಚುರಪಡಿಸಿ ಇಲ್ಲಿ ಅಭಿನಯಿಸ್ತಾ ಇದ್ದಾರೆ. ಆದರೆ ಒಂದೇನು ಅಂತ ಅಂದರೆ, ರಾತ್ರಿ ಟೈಮ್ನಲ್ಲಿ ಜನ ಫ್ರೀ ಆಗಿದ್ದಾಗ ನಾಟಕ ನೋಡಬೇಕು ಅನ್ನೋ ಅಭಿರುಚಿ ಇರುವಂಥವ್ರು ಬಂದು ಅಭಿನಯಿಸ್ಲಿ. ಈ ಹಗಲು ನಾಟಕ ಅನುಭವಿಸ್ತಾ ಕೂತ್ಕೊಂಡ್ರೆ ನಮ್ಮ ರೈತರ ಮಕ್ಕಳು ಭೂಮಿಕಾಮಿ ಇದೆಲ್ಲ ಕಡೆ ನೋಡೋದನ್ನ ಬಿಟ್ಟು ಇಲ್ಲಿ ಕೂತ್ಕೋಬೇಕಾಗ್ತದೆ. ಅದಾಗೋದು ಬೇಡ. ಹಗಲು ನಾಟಕಗಳನ್ನ ಕಡಿಮೆ ಮಾಡಿ ರಾತ್ರಿ ಅಭಿನಯಿಸುವುದನ್ನು ಇಟ್ಕೊಳ್ಳಿ. ಈ ಇಚ್ಛೆ ಇದ್ದವ್ರು ಬರ್ತಾರೆ, ಒಂದು 3 ಗಂಟೆ ಕೂತ್ಕೊಂಡು ನಾಟಕ ನೋಡೋಗ್ತಾರೆ ಅಲ್ವೇ? ಇಲ್ಲಿ ಬೆಳಿಗ್ಗೆಯಿಂದ ಬಂದ್ಬಿಟ್ಟು ಸಾಯಂಕಾಲದವರೆಗಡೆ ಇಲ್ಲಿ ಕಾಲ ಕಳೆದೋದ್ರೆ ಅಲ್ಲಿ ದನ ಕರು ಮೇವು ಹಾಕೋಕಿರೋದಿಲ್ಲ, ನೀರು ಕುಡಿಸೋರು ಇರೋದಿಲ್ಲ, ಹೊಲ ಗದ್ದೆ ನೋಡಿರೋದಿಲ್ಲ ಅಲ್ವೇ? ಎಲ್ಲ ಕೆಲವು ವಿಚಾರಗಳನ್ನ ನಾವು ನೇರವಾಗಿ ಹೇಳ್ಬೇಕಾಗ್ತದೆ. ಅದರಿಂದ
ದಯಮಾಡಿ ನಮ್ಮ ಆಯೋಜಕರು ಮುಂದಿನ ದಿವಸಗಳಲ್ಲಿ ಈ ಹಗಲು ನಾಟಕಗಳಿಗೆ ಬದಲಾಗಿ ರಾತ್ರಿ ಹೊತ್ತು ಅಭಿನಯಿಸಿ, ಸಾಯಂಕಾಲ 6 ಗಂಟೆಗೆ ಶುರು ಮಾಡಿ 10-11 ಗಂಟೆಗೆ ಮುಗಿಸಿ, ಪರವಾಗಿಲ್ಲ. ಆಸಕ್ತಿ ಇದ್ದವರು ಬರ್ತಾರೆ, ನಾಟಕ ನೋಡ್ತಾರೆ, ಹೋಗ್ತಾರೆ ಅಂತ ಹೇಳ್ತಾ, ಈ ದೇವರಾಜು ಅಂತ ಶಿಕ್ಷಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀಲಿ, ನಮ್ಮ ಮಕ್ಕಳಿಗೆ ಸರ್ಕಾರಿ ಖರ್ಚಿನಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣವನ್ನು ಕೊಡಲಿ. ಇಂಥವ್ರ ಮೂಲಕ ನಮ್ಮ ಮಕ್ಕಳು ಇನ್ನೂ ಹೆಚ್ಚಿನ ಶಿಕ್ಷಣವನ್ನು ಪಡೆಯುವಂತಾಗಲಿ ಅಂತ ಆಶಿಸ್ತಾ, ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸಿ, ಮತ್ತು ಕಲಾಭಿಮಾನಿಗಳಾಗಿ ಇಷ್ಟೊಂದು ತಾಳ್ಮೆಯಿಂದ ಈ ಬಿಸಿಲಿನಲ್ಲಿ ನೀವು ಕುಳಿತಿದ್ದೀರಿ. ನಿಮ್ಮ ತಾಳ್ಮೆಗೆ ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮಂಡ್ಯದ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ಡಿ.ಸಿ. ತಮ್ಮಣ್ಣ ಸಾಹೇಬರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ನೆರವೇರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಎಚ್. ಮಹೇಶ್ ರವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಹೇಳ್ಕೊಳ್ತಾ ಇದ್ದಾರೆ. ಡಿ.ಎಚ್. ಮಹೇಶ್ ರವರು ಅಧ್ಯಕ್ಷರು, ಕೃಷಿ ಪತ್ತಿನ ಸಹಕಾರ ಸಂಘ, ಡಿ.ಎ. ಕೆರೆ. ಎಲ್ಲ ಗಣ್ಯರಿಗೂ ಕೂಡ ನಮಸ್ಕಾರ. ಇವತ್ತು ವಿಶ್ವ ಮಾನವ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ಇವರದು 8ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವ, ಅದರ ಅಂಗವಾಗಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ದೇವರಾಜ್ ಸರ್ ಆಹ್ವಾನ ಮಾಡಕ್ ಬಂದಾಗ ತುಂಬ ಸಿಂಪಲ್ ಆಗಿ ಕಾಣಿಸಿದ್ರು. ನನಗೆ ಅವ್ರ ಪತ್ರಿಕೆ ಕೊಟ್ಬಿಟ್ಟು, ಮೇಡಮ್ ನೀವು ಖಂಡಿತವಾಗ್ಲೂ ಬರಬೇಕು, ನೀವು ಸರ್ಕಾರಿ ಶಾಲೆಗಳ ಒಲವು ನೋಡ್ತಿದ್ರೆ ನಾವು ನಿಮ್ಮ ಜೊತೆ ಭಾಗವಹಿಸ್ತೀವಿ ಅಂತ ಹೇಳ್ತಿದ್ರು. ಇವತ್ತು ನಾನು ಇಲ್ಲಿ ಕಾಲಿಟ್ಟ ಮೇಲೆ ಗೊತ್ತಾಯ್ತು ಅವರ ಅಭಿಮಾನ ಎಷ್ಟು ಮಟ್ಟಕ್ಕಿದೆ ಅಂತ. ತುಂಬಾ ಸಂತೋಷ ಆಯಿತು ಸರ್ ನಿಮ್ಮ ಬಗ್ಗೆ ತಿಳ್ಕೊಂಡು. ನೀವು 283 ನಾಟಕಗಳನ್ನ ನಿರ್ದೇಶನ ಮಾಡಿದ್ದೀರಾ ಅಂದರೆ ಅದು ತಮಾಷೆ ಮಾತಲ್ಲ. ಒಂದೊಂದು ನಾಟಕ ಮಾಡಬೇಕಾದ್ರೂ ಅದ್ರ ಹಿಂದೆ ಇರೋವಂಥ ಶ್ರಮ, ಅದರಲ್ಲಿರೋವಂಥ ಒಂದು ಕಷ್ಟ ಸುಖ ಎಲ್ಲನೂ ಅದು ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬರಲ್ವೋ, ಎಷ್ಟು ಜನ ತಯಾರಿ ಮಾಡಬೇಕು, ಆ ಕ್ಷಣದಲ್ಲಿ ಏನಾಗುತ್ತೆ ಏನಾಗಲ್ಲ, ಚೆನ್ನಾಗಿ ಬರುತ್ತೋ ಅನ್ನೋ ಒಂದು ಕಳವಳ ಇರುತ್ತೆ. ಅಂಥದ್ದು 283 ಮಾಡಿದ್ದೀರಾ ಅಂದರೆ ನಿಮಗೆ ಚಪ್ಪಾಳೆ ಬರಲೇಬೇಕು ದೇವರಾಜ್ ಸರ್. ನಿಮ್ಮ ಕೆಲಸಕ್ಕೆ ನಿಜವಾಗ್ಲೂ ನಿಮಗೆ ಬಂಗಾರದ ಖಡ್ಗ ಕೊಟ್ಟಿರೋದಕ್ಕೆ ದೇವರಣಿಗೂ ಹೇಳ್ತೀನಿ, ತುಂಬ ಅರ್ಹತೆ ಇದೆ ಅಂತ ನಮಗೂ ಅನಿಸುತ್ತೆ. ಈಗಾಗಲೇ ಸಾಹೇಬ್ರು ಮಾತಾಡ್ದಂಗೆ ಸುಮಾರಷ್ಟು ವಿಷಯಗಳನ್ನ ಅವ್ರು ಹೇಳಿದ್ದಾರೆ. ನಾವೊಂದು 2 ವಿಷಯ ಹೇಳ್ತೀನಿ, ಜಾಸ್ತಿ ಸಮಯ ತಗೊಳ್ಳಲ್ಲ. ಒಂದು ಸರ್ಕಾರಿ ಶಾಲೆ ಬಗ್ಗೆ ಮಾತಾಡಿದ್ದಾರೆ ದೇವರಾಜ್ ಸರ್. ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡೋದ್ರಿಂದ ಈ ವಿಷಯನ ನಾನು ಇಲ್ಲಿ ಹೇಳ್ತಿದ್ದೀನಿ. KPS ಶಾಲೆಯಾಗಿ ವಿಲೀನ ಮಾಡ್ತಿದ್ದೀವಿ ಸರ್ಕಾರಿ ಶಾಲೆಗಳನ್ನ ಅಂತ ಹೇಳ್ತಿದ್ದಾರೆ. ಸರ್ಕಾರಿ ಶಾಲೆ ವಿಲೀನಕ್ಕೆ ಯಾವುದೇ ಒಂದು ಗ್ರಾಮಸ್ಥರು ಅಣು ಮಾಡಿಕೊಡ್ಬಾರ್ದು. ಏಕೆಂದರೆ ನಮ್ಮ ಶಾಲೆ, ನಮ್ಮ ಊರಿನ ಶಾಲೆ, ನಮ್ಮ ಗ್ರಾಮದ ಶಾಲೆ ನಮ್ಮ ಹಿರಿಮೆ.
ಸರ್ಕಾರಿ ಶಾಲೆಗಳನ್ನ ನಶಿಸಿ ಹೋಗೋಕ್ಕೆ ದಯವಿಟ್ಟು ಬಿಡಬೇಡಿ. ಏಕೆಂದರೆ ನಾನು ಒಂದು 5-6 ಶಾಲೆಗಳನ್ನ ದತ್ತು ತಗೊಂಡಿರೋದ್ರಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಸರ್ಕಾರಿ ಶಾಲೆನ ಮುಚ್ಚೋಗೋಕ್ಕೆ ದಯವಿಟ್ಟು ಬಿಡಬೇಡಿ ಗ್ರಾಮಸ್ಥರೇ. ಏಕೆಂದರೆ ಎಲ್ಲ ನಾವು ರೈತ ಕುಟುಂಬದವರು, ರೈತರ ಮಕ್ಕಳೆಲ್ಲ ಕಾನ್ವೆಂಟ್ಗೆ ಹೋಗಿ ಓದಬೇಕು ಅಂತಿಲ್ಲ. ಇಲ್ಲಿ ನಿದರ್ಶನ ನಿಮ್ಗಾಗಲೇ ಸರ್ ಇದ್ದಾರೆ, ಅವ್ರು KS ಆಗಿ ನಿಂತಿದ್ದಾರೆ ನಿಮ್ಮ ಮುಂದೆ. ದಯವಿಟ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅನ್ನೋದು ನಾವಿರೋ ಗ್ರಾಮಸ್ಥರು ನಮ್ಮದಂಗೆ ಅದು ರೆಸ್ಪಾನ್ಸಿಬಿಲಿಟಿ ಆಗುತ್ತೋ, ಪೋಷಕರದು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ದಯವಿಟ್ಟು ನಿಮ್ಮ ಗ್ರಾಮಗಳಲ್ಲಿರುವಂಥ ಸರ್ಕಾರಿ ಶಾಲೆನ ಮುಚ್ಚದೇ ಇರೋ ಥರ ದಯವಿಟ್ಟು ಗಮನ ಹರಿಸಿ. ಅವರು ವಿಲೀನ ಮಾಡ್ತಿಲ್ಲ, ಅದನ್ನು ಅವ್ರ ವಶಕ್ಕೆ ತಗೋತಾ ಇದ್ದಾರೆ. ಅದನ್ನೇ ಗುಣಮಟ್ಟದ ಶಿಕ್ಷಣ ಕೊಟ್ಟರೆ ಯಾವ ಸರ್ಕಾರಿ ಶಾಲೆನೂ ಮುಚ್ಚಲ್ಲ, ಯಾರು ಕಾನ್ವೆಂಟ್ಗೆ ಕಳಿಸೋ ಅವಶ್ಯಕತೆ ಇಲ್ಲ. ಬಿಸಿ ಊಟ, ಮೊಟ್ಟೆ ಅದೆಲ್ಲ ಕೊಡೋದು ಮುಖ್ಯ. ಗುಣಮಟ್ಟದ ಶಿಕ್ಷಣ ಕೊಟ್ಟರೆ ಎಲ್ಲರೂ ಚೆನ್ನಾಗಿ ಓದ್ತಾರೆ, ಯಾಕೆ ಚೆನ್ನಾಗಿ ಓದಲ್ಲ? ಆಮೇಲೆ ಕಲೆ ಈ ರಂಗಭೂಮಿ ಅನ್ನೋದನ್ನ ಶಿಕ್ಷಣದಲ್ಲೇ ಆವರಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಯಾಕೆಂದರೆ ಮಕ್ಕಳಿಗೆ ಚಿಕ್ಕದ್ರಿಂದನೇ ಇದು ಬಂದರೆ ತುಂಬ ಸ್ವಾವಲಂಬಿಗಳಾಗ್ತಾರೆ, ಕಾನ್ಫಿಡೆನ್ಸ್ ಬೆಳೆಯುತ್ತೆ ಅವರಲ್ಲಿ. ಸೊ ಇದನ್ನ ಶಿಕ್ಷಣದಲ್ಲೇ ಇದನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ನಮಗೂ ಅದು ಫೀಲಿಂಗು. ನಾವು ಕೇಳೋಣ ಮುಂದಕ್ಕೆ ಏನಾಗ್ಬೋದು ಅಂತ. ಆಮೇಲೆ AI ಬಗ್ಗೆ ಮಾತಾಡಿದ್ರು, ಅದು ನಿಜ. ಇವಾಗ ನೀವೆಲ್ಲ ನಾಟಕ ಮಾಡ್ತೀರಿ, ಒಂದು AI ಮಾಡಿರೋ ಅಂತ ಒಂದು ಸಿನಿಮಾ ಬಂದಿದೆ. ಅದನ್ನ ನೋಡಿದಾಗ ನಮಗೆ ಕುರುಕ್ಷೇತ್ರ ಇಲ್ಲಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾನೆ ಇಲ್ಲ, ಯಾವುದೋ ಗೊಂಬೆ ಆಟ ನೋಡ್ದಂಗೆ ಅನ್ನಿಸ್ತಿತ್ತು. ನೈಜವಾಗಿ ನಿಮ್ಮನ್ನ ಆ ನವರಸಗಳನ್ನು ನೀವು ಪ್ರದರ್ಶನ ಮಾಡ್ತೀರಲ್ಲ, ಅದನ್ನ ನೋಡಿದಾಗ ಆಗೋ ಸಂತೋಷ ಯಾವ AI ಮುಂದೆನೂ ಆಗೋದಿಲ್ಲ. ಹಾಗಾಗಿ ರಂಗಭೂಮಿ ಕಲೆನ ಉಳಿಸ್ಬೇಕು. ಈ ಕಲೆಯಿಂದ ನಾವು ಸಾಮಾಜಿಕವಾಗಿ ನಾವು ಏನು ಒಂದು ಮೆಸೇಜ್ ಕೊಡಬೇಕು ಜನಕ್ಕೆ, ಅದು ಕೊಡಬೇಕು, ಮತ್ತು ಒಂದು ಕಮ್ಯುನಿಕೇಷನ್ ಬೆಳೆಯುತ್ತೆ. ಹಾಗಾಗಿ ಎಲ್ಲರಲ್ಲಿ 2 ಮನವಿ ಏನು ಅಂದರೆ, ಒಂದು ಸರ್ಕಾರಿ ಶಾಲೆಗಳನ್ನ ಉಳಿಸಿ, ಇನ್ನೊಂದು ಕಲೆನೂ ಕೂಡ ಉಳಿಸಿ. ಹಳೆ ಕಲೆ ಎಲ್ಲೂ ಹೋಗಬಾರ್ದು, ಇದನ್ನು ನಶಿಸೋಕ್ಕೆ ನಾವು ಬಿಡಬಾರ್ದು, ಇದು ನಮ್ಮ ಜವಾಬ್ದಾರಿ. ಹಾಗಾಗಿ 2ಅನ್ನೂ ನಾವು ಮಾಡಬೇಕು ಅಂತ ಎಲ್ಲರಲ್ಲೂ ಕಳಕಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಗೌರವ ಅರ್ಪಣೆ. ಧನ್ಯವಾದಗಳು ಮೇಡಮ್. ಈಗ ಅಂತಿಮವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮಸ್ಕಾರಗಳು. ಈ ದಿನ ಏನು ವಿಶ್ವಮಾನವ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ರಿ ಹಾಗೂ ನನ್ನ ನೆಚ್ಚಿನ ಶಿಷ್ಯ ವೃಂದದ ವತಿಯಿಂದ ಏನೋ ಒಂದು ಈ ಬಂಗಾರದ ಕಡಗ ಸಮರ್ಪಣೆಯನ್ನು ಮಾಡಿದ್ರು, ನಾನು ಅದಕ್ಕೆ ಯೋಗ್ಯನಾಗಿದ್ದನೋ ಇಲ್ವೋ ಅನ್ನೋದು ಖಂಡಿತ ಗೊತ್ತಿರಲಿಲ್ಲ. ಆದರೆ ಈಗ ನಿಮ್ಮೆಲ್ಲರ ಅಭಿಮಾನವನ್ನ ನೋಡಿದ ಮೇಲೆ ಖಂಡಿತವಾಗೂ ಅದಕ್ಕೆ ಯೋಗ್ಯನಾಗಿದ್ದೀನಿ. ಮುಂದಿನ ದಿನಗಳಲ್ಲಿ ಈ ಯೋಗ್ಯತೆನ ಖಂಡಿತವಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡುವುದರ ಮೂಲಕ ಉಳಿಸ್ಕೊಳ್ತೀನಿ ಅಂತ ನಿಮ್ಮ ಮುಂದೆ ಭರವಸೆಯನ್ನ ಕೊಡ್ತಾ, ಈ ಕಾರ್ಯಕ್ರಮದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನ ಬದಿಗೊತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲಾ ಗಣ್ಯರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ನಮ್ಮ ತಾಲೂಕು JDS ಘಟಕದ ಅಧ್ಯಕ್ಷರು, ಆತ್ಮೀಯರು, ಚಿಕ್ತಿಮೇಗೌಡರು, ಇವರು ನಮಗೆ 8 ವರ್ಷಗಳಿಂದ ಸತತವಾಗಿ ಅವರ ಮಾರ್ಗದರ್ಶನದಲ್ಲೇ ನಾವು ಈ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇರೋದು. ಅವರು ನಾವು ಯಾವಾಗ ಹೋಗಿ ಮಾಡಿದ್ರು, ಯಾವಾಗ ಹೋಗಿ ಅವರನ್ನ ಕೇಳ್ಕೊಂಡ್ರು ಸಹ ಮಾಡಿ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂತ ಹೇಳಿ ನಮಗೆ ಬೆನ್ನೆಲುಬಾಗಿರುವಂತವ್ರೆ ನಮ್ಮ ಚಿಕ್ತಿಮೇಗೌಡರು ಹಾಗೂ ಈ ಭಾಗದ ಎಲ್ಲ ನನ್ನ ಆತ್ಮೀಯ ನಾಯಕರುಗಳು. ಅವ್ರಿಗೆಲ್ಲ ಮತ್ತೊಮ್ಮೆ ವಂದಿಸ್ತಾ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ, ನಿಮ್ಮ ಪ್ರೀತಿ, ವಿಶ್ವಾಸ, ಗೌರವ ನಮ್ಮ ಮೇಲೆ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತಾ ಇಷ್ಟು ಮಾತನಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಹಾಗೆ ಶ್ರೀ ಕಲಾಪ್ರಿಯ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮನ ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ,
ಅತ್ಯಮೋಘವಾದ ಸನ್ಮಾನ. ದಯವಿಟ್ಟು ನಮ್ಮ ಸಂಘದ ಎಲ್ಲ ನಿರ್ದೇಶಕರು, ಸಾಮಾಜಿಕ ನಾಟಕ ನಿರ್ದೇಶಕರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದೇವರಾಜು ಸರ್ ಅವರ ಆತ್ಮೀಯ ಸ್ನೇಹಿತರಾದ ಕುಕ್ಕೆ ಶ್ರೀ ಟ್ರಾವೆಲ್ಸ್ನ ಮಾಲೀಕರಾದಂಥ ದೇವರಾಜು ದಂಪತಿಯವರು ಸಹ ಈ ಕಾರ್ಯಕ್ರಮವನ್ನು ಆಗಮಿಸಿದ್ದಾರೆ. ಅವರು ಸಹ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸನ್ಮಾನವನ್ನು ಮಾಡಿದಂಥ ದೇವರಾಜರವರ ಶಿಷ್ಯರೊಂದವರಿಗೆ ಧನ್ಯವಾದಗಳು. ಒಂದು ನಿಮಿಷ ದಯಮಾಡಿ ಎಲ್ರಿಗೂ ಸಮಯ ಅವಕಾಶ ಇದೆ. ಒಬ್ಬರಾದ್ಮೇಲೆ ಒಬ್ಬರು ಬಂದು ಸನ್ಮಾನವನ್ನು ಮಾಡಿ. ಆತ್ಮೀಯ ಸ್ನೇಹಿತರಾದಂಥ ದೇವರಾಜು ವಿ ಕುಕ್ಕೆ ಟ್ರಾವೆಲ್ಸ್ ಮಾಲೀಕರು ಕೆಪಿ ದೊಡ್ಡಿ ಅವರಿಂದ ಸನ್ಮಾನ ಕಾರ್ಯಕ್ರಮ. ದಯಮಾಡಿ ಎಲ್ರಿಗೂ ಅವಕಾಶ ಇರುತ್ತೆ, ಒಬ್ಬರಾದ್ಮೇಲೆ ಒಬ್ರು ಬನ್ನಿ. ಹಾಗೆ ಕೆಪಿ ದೊಡ್ಡಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಬಿ ಸಿದ್ದರಾಜುರವರು ಅವರ ಸಹೋದರ ದಯಮಾಡಿ ಫೋಟೋದವರು ದಯಮಾಡಿ ವೇದಿಕೆ ಹತ್ರ ಬರಬೇಕು. ದಯಮಾಡಿ ಒಬ್ಬೊಬ್ಬರಾಗಿ ಬನ್ನಿ, ಎಲ್ಲ ಒಂದೇ ಸಾರಿ ಬರಬೇಡಿ. ವೇದಿಕೆ ಸೋಮ ಬಾರ ಹಿಂದೆ ಕಮ್ಮಿ ಮಾಡೋರು ಬರ್ರಿ, ಹೆಸರು ಹೇಳಮ್ಮ ಬಂದ್ರು. ಯಾಕೆ ಅರ್ಥ ಮಾಡ್ತದ್ರಿ? ಆಗ ಭಾಗ್ಯಕ್ಕವರು ಜೊತೆ ಸರ್ಕಬೇಕು. ಭಾಗ್ಯಕ್ಕವ್ರು ದಯಮಾಡಿ ಒಂದ್ ಸ್ವಲ್ಪ ಅವಕಾಶ ಮಾಡ್ಕೊಡಿ. ಮಂಡ್ಯದ ರಂಗಭೂಮಿ ಕಲಾವಿದರಾದಂತ ಅನು ಅವರಿಂದ ಅಭಿನಂದನೆ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕಂತ ಕೇಳ್ತಾ ಇದ್ದೀವಿ. ಅಭಿನಂದನೆ ಸ್ವೀಕರಿಸಿದಂತ ದೇವರಾಜ್ ಮತ್ತು ದಂಪತಿಗಳಿಗೆ ಹಾಗೂ ಸನ್ಮಾನವನ್ನು ಮಾಡಿದಂತ ಅನುಕುಮಾರಿ ಮತ್ತು ಅವರಿಗೆ ನಾವು ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಹಾಗೆ ಈಗ ರಾಜ್ಯ ಮಟ್ಟ ಸಂಕಲಗೆರೆ ರಂಗಭೂಮಿ ಕಲಾವಿದರಿಂದ ಹಾಗೂ ಕೆಂಪೇಗೌಡರ ಸಹಕಾರದೊಂದಿಗೆ ದೇವರಾಜ್ ದಂಪತಿಗಳಿಗೆ ಸನ್ಮಾನವನ್ನು ಮಾಡ್ಬೇಕಂತ ಕೇಳ್ತಾ ಇದ್ದೀವಿ. ಸಂಕಲಗೆರೆಯವರು ಬಾನು ಭಾಗ್ಯಕ್ಕ ಅಲ್ಲೇರಿ, ಭಾಗ್ಯಕ್ಕ ಈಗ ರಾಜ್ಯ ಮಟ್ಟದ ನಿರ್ದೇಶಕರ ಕಲಾ ಟ್ರಸ್ಟ್ ವತಿಯಿಂದ ಅಭಿನಂದನೆ. ದಯಮಾಡಿ ರಾಜ್ಯ ಮಟ್ಟದ ನಿರ್ದೇಶಕ ಕಲಾ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ಬರಬೇಕು. ಸತೀಶ್ ಎಲ್ಲ ಡೈರೆಕ್ಟರ್ ಹಿಂದಕ್ಕೆ ಹೋಗಿ ಎಲ್ರು ದಯಮಾಡಿ ಅವ್ರಿಗೆ ಅವಕಾಶ ಮಾಡ್ಕೊಡಿ. ಅವ್ರಿಗೆ ಬೇಗ ರಾಜ್ಯ ಮಟ್ಟದ ಸಾಮಾಜಿಕ ನಾಟಕದ ನಿರ್ದೇಶಕರ ಸಂಘದ ವತಿಯಿಂದ ನಿರ್ದೇಶಕರಾದಂತಹ ದೇವರಾಜು ಸರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲ ಸಾಮಾಜಿಕ ನಾಟಕದ ನಿರ್ದೇಶಕರಿಗೆ ತುಂಬ ಹೃದಯದ ಧನ್ಯವಾದಗಳು. ತದನಂತರ ಕೆಪಿ ದೊಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಬಿ ಸಿದ್ದರಾಜುರವರು ದೇವರಾಜುರವರ ಸಹೋದರರು ದೇವರಾಜು ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ. ದಯಮಾಡಿ ಸನ್ಮಾನ ಮಾಡೋರಿಗೆ ಅವಕಾಶ ಮಾಡಿಕೊಡಿ. ಸನ್ಮಾನ ಮುಗಿದವರು ದಯಮಾಡಿ ವೇದಿಕೆಯಿಂದ ಕೆಳಗಡೆ ಇಳಿಬೇಕು. ಕಬ್ಬಾರೆ ಮತ್ತು ಎಲೆದೊಡ್ಡಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಬೀರೇಶ್ ಹಾಗೂ ರಾಘವೇಂದ್ರರವರಿಂದ
ಹಾಗೂ ಕಲಾವಿದರ ಸಂಘದ ವತಿಯಿಂದ ಸನ್ಮಾನ ಹಾಗೂ ಅವರಿಗೆ ಒಂದು ಗೌರವಧನವನ್ನು ಕೊಡ್ತಾ ಇದ್ದಾರೆ, ಅದನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ರಾಘವೇಂದ್ರ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಪೇರೇಸ್ ಅವರು ಹಾಗೂ ಅವರ ಕಲಾವಿದರ ವೃಂದದಿಂದ ಎಲೆತೊಟ್ಟಿ ಹಾಗೂ ಕಪಾರೆ ಗ್ರಾಮದ ವತಿಯಿಂದ ಹಾಗೆ ದಯಮಾಡಿ ಸನ್ಮಾನ ಮುಗಿದಂತ ಕಲಾವಿದರು ದಯಮಾಡಿ ವೇದಿಕೆಯಿಂದ ಕೆಳಗಡೆ ಇಳಿಯಬೇಕು. ಹಾಗೆ ಎಂಕೆ ಗ್ರಾಮದ ಬಸವೇಶ್ವರ ಸನ್ಮಾನವನ್ನು ಮಾಡಿದಂತ ಎಂಕೆ ಗ್ರಾಮದ ಬಸವೇಶ್ವರ ಕಲಾವೃಂದದವರಿಗೆ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಭೂಮಿ ಕಲಾವಿದ ಸಂಘದ ಸದಸ್ಯರು ವೇದಿಕೆ ಸನ್ಮಾನ ಸಮಾರಂಭ ಮುಕ್ತಾಯವಾಗಲಿದೆ. ಈಗ ನಾಟಕವು ಪ್ರಾರಂಭವಾಗಲಿದೆ. ದಯಮಾಡಿ ಸಹಕರಿಸಬೇಕು. ಇನ್ನು ಸನ್ಮಾನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಹಾಗೆ ತೋರದೆ ಹಾಗೆ ಚುಂಚಕಳ್ಳಿ ಕುಮಾರ್ ಜೆಡಿಎಸ್ ಮುಖಂಡರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಕೊಕ್ರೆಬೆಳ್ಳೂರು ಸ್ವಾಮಿ ಅವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಭೂಮಿ ಸಿದ್ದೇಶ್ವರ ಕಲಾವಿದರಿಂದ ಕೆಪಿ ದೊಡ್ಡಿ ದೇವರಾಜರವರಿಗೆ ಅಭಿನಂದನಾ ಕಾರ್ಯಕ್ರಮ. ಹಾಗೆ ವಿಶ್ವಮಾನವ ರಂಗಭೂಮಿ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲ ದೇವಿಪುರದ ಕಲಾವಿದರಿಗೆ ಸಣ್ಣ ಪುಟ್ಟ ಅಭಿನಂದನಾ ಕಾರ್ಯಕ್ರಮ. ದಯವಿಟ್ಟು ದೇವಿಪುರ ಕಲಾವಿದರು ಸ್ವೀಕರಿಸಬೇಕು. ಎಲ್ಲ ಬಂದಿದ್ದು ನಮಗೆ ಖುಷಿ ತಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಸಲಹೆ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ದಯವಿಟ್ಟು ಹಾಗೆ ಚುಂಚಕಳ್ಳಿ ಕುಮಾರಣ್ಣ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಸ್ವಾಮಿ ಅಭಿನಂದನೆ ಸ್ವೀಕರಿಸಿದಂತಹ ಕೆಪಿ ದೊಡ್ಡಿ ದೇವರಾಜರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ದಯವಿಟ್ಟು ಕುಮಾರಣ್ಣ ವೇದಿಕೆ ಮೇಲೆ ಬನ್ನಿ. ಆಗ್ಲೇ ನಂದೀಶ್ ದಯಮಾಡಿ ವೇದಿಕೆ ಬನ್ನಿ. ಭೂಮಿಗೌಡ ಮಂಗಳ ತುಂಬುರಿಯದ ಸುಸ್ವಾಗತವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇವೆ. ಹಾಗೂ ಪತ್ರಕರ್ತರಾಗಿರುವಂತಹ ಆತ್ಮೀಯರಾಗಿರುವಂತಹ ಶ್ರೀಯುತ ರವಿ ಸಾಮಂತಿಪುರದವರಿಗೂ ಕೂಡ ತುಂಬುರಿಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಕಾಂಗ್ರೆಸ್ ಮುಖಂಡರಾಗಿರುವಂತಹ ಅಣ್ಣೂರಿನ ಶ್ರೀಯುತ ಸಿದ್ದಪ್ಪರವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಶ್ರೀಯುತ ಸ್ವರೂಪ್ ಚಂದ್ರರವರು
ಕಾಂಗ್ರೆಸ್ ಮುಖಂಡರು ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಶ್ರೀಯುತ ತೊರೆಚಕ್ಕಳ್ಳಿ ಶಂಕರೇಗೌಡರವರು ಸಿಎಕೆರೆ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷರು, ಅವ್ರಿಗೂ ಕೂಡ ತುಂಬುರಿಯದ ಸ್ವಾಗತ. ಶ್ರೀಯುತ ಎಸ್ ದೇವರಾಜರವರು ಬಂಗಾರದ ಕಡಗ ಸಮರ್ಪಿತರು, ಅವ್ರಿಗೂ ಕೂಡ ತುಂಬುರಿಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಕೆಪಿ ದೊಡ್ಡಿ ಶ್ರೀಯುತ ಸುನೀಲ್ ರವರು ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಆತ್ಮೀಯರೇ, ಮೊದಲಿಗೆ ಶ್ರೀಯುತರು ನಿನ್ನೆ ಶ್ರೀ ವಿಶ್ವಮಾನವ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಶ್ರೀಯುತ ಮಧುಜಿ ಮಾದೇಗೌಡರವರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಈ ಒಂದು ಕಿರು ಸನ್ಮಾನವನ್ನ ಏರ್ಪಡಿಸಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಆತ್ಮೀಯರೇ, ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಂಟನೇ ವರ್ಷದ ಸಂಘದ ವಾರ್ಷಿಕೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ 4 ದಿನದ ಈ ಒಂದು ನಾಟಕೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಈ ರಂಗಭೂಮಿ ಕಲಾವಿದರು, ಅದರಲ್ಲೂ ಕೂಡ ಸಿಎಕೆರೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಜನ ರಂಗ ಕಲಾವಿದರು ಇವತ್ತು ಅವರನ್ನ ಈ ಒಂದು ರಂಗಕ್ಕೆ ಅರ್ಪಿಸಿ ಕಲಾ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಇವರ ಸೇವೆಗೆ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸಲೇಬೇಕಾಗ್ತದೆ.
ಇವತ್ತು ರತ್ನ ಮಾಂಗಲ್ಯ ನಾಟಕವನ್ನ ತಾವೆಲ್ಲ ನೋಡ್ತಾ ಇದ್ದೀವಿ. ನಾಟಕ ಬಹಳ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಇಲ್ಲಿ ಸೇರಿರ್ತಕ್ಕಂಥ ತಾವೆಲ್ಲರೂ ಕೂಡ ನಾಟಕ ಪ್ರೇಮಿಗಳು, ತಾವೆಲ್ಲರೂ ಕೂಡ ನಿಮಗೆ ಇನ್ನು 4 ದಿನ 4 ನಾಟಕಗಳು ಪ್ರದರ್ಶನ ಆಗ್ತವೆ. ತಾವೆಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಈ ಒಂದು ನಾಟಕವನ್ನ ನೋಡಿ ಆನಂದಿಸಿ ನಮ್ಮ ಈ ಕಲಾವಿದರಿಗೆ ಪ್ರೋತ್ಸಾಹವನ್ನ ಕೊಡುವಂಥದ್ದನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ, ಇವತ್ತು ಬೆಳಿಗ್ಗೆ ನಮ್ಮ ದೇವರಾಜ್ ಅವರಿಗೆ ಮಧ್ಯಾಹ್ನ ಬಂಗಾರದ ಕಡಗವನ್ನ ಸಮರ್ಪಣೆಯನ್ನ ತಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ. ದೇವರಾಜ್ ಅವರು ಈ ಒಂದು ಈ ಒಂದು ರಂಗಭೂಮಿಯ ಒಂದು ಸೇವೆಯನ್ನ ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಅವರ ಜೀವನವನ್ನ ಇದಕ್ಕೆ ಮುಡುಪಾಗಿಟ್ಟಿರ್ತಕ್ಕಂಥದ್ದು. ಅವರು ಶಿಕ್ಷಕರಾದರೂ ಕೂಡ ಅವರ ಮೊದಲನೇ ಆದ್ಯತೆ ಈ ನಾಟಕದ ಕಡೆಗೆ, ಈ ರಂಗಭೂಮಿ ಕಡೆಗೆ ಹೋಗಿದೆ. ಶಿಕ್ಷಕರ ವೃತ್ತಿ ಏನಿದ್ರು ಕೂಡ ಅದು ಹೊಟ್ಟೆಪಾಡಿಗೆ ಅಲ್ವಾ ದೇವ್ರೆ? ಅದು ಶಿಕ್ಷಕರ ವೃತ್ತಿ ಏನ್ ಮಾಡ್ತಾ ಇದ್ದಾರೆ ಅವರು ಮತ್ತು ಅವರ ಧರ್ಮ ಪತ್ನಿಯವರು, ಅದೇನಿದ್ರು ಕೂಡ ಅವರ ಒಂದು ಜೀವನದ ನಿರ್ವಹಣೆಗಾಗಿ ಮಾಡ್ತಾ ಇದ್ದಾರೆ. ಆದರೆ ಅವರ ಆಸಕ್ತಿ ಇರ್ತಕ್ಕಂಥದ್ದು ಕಲಾ ಭೂಮಿಯಲ್ಲಿ ರಂಗ ಪ್ರದರ್ಶನದಲ್ಲಿ ಅವರ ಒಂದು ಆಸಕ್ತಿ ಇದೆ. ಇನ್ನು ಹಲವಾರು ವರ್ಷ ಈ ಒಂದು ಕಲೆಯಲ್ಲಿ ಮುಪ್ಪಿಲ್ಲ, ಯಾರಿಗೂ ಮುಪ್ಪು ಬರೋದಿಲ್ಲ, ಸಾವೇ ಕೊನೆ ದಿನ. ಅದರಿಂದ ಮುಪ್ಪಿಲ್ಲದೆ ಇರ್ತಕ್ಕಂಥ ಇಂಥ ಈ ಒಂದು ಕಲಾ ಪ್ರತಿಭೆಯನ್ನ ಅವರು ಅವರ ಜೀವನ ಪರ್ಯಂತ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು. ಇನ್ನು ಹೆಚ್ಚಿನ ಯುವಕರಿಗೆ ಪ್ರೋತ್ಸಾಹವನ್ನ ಕೊಟ್ಟು ಅವರನ್ನು ಕೂಡ ಜೊತೆಯಲ್ಲಿ ಬೆಳೆಸುವಂತ ಒಂದು ಕೆಲಸವನ್ನ ದೇವರಾಜ್ ಅವರು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗೂ ಕೂಡ ಇದೆ. ಒಂದು ವಿಶೇಷ ಅಂತ ಹೇಳಿದ್ರೆ, ದೇವರಾಜ್ ಅವರು ಓದಿರ್ತಕ್ಕಂಥದ್ದೆಲ್ಲ ಭಾರತೀ ವಿದ್ಯಾಸಂಸ್ಥೆಯಲ್ಲಿ. ಸೊ ಅವರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಯಾಗಿ ನಮ್ಮೆಲ್ಲರೂ ಕೂಡ ಒಂದು ಹೆಮ್ಮೆಯನ್ನ ತಂದಿರ್ತಕ್ಕಂಥದ್ದು. ನಮಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನ ಕೂಡ ನಾನು ಸಲ್ಲಿಸ್ತಾ, ನಮ್ಮ ಕಡೆಯಿಂದ ಏನಾದರೂ ಕೂಡ ಸಹಕಾರವನ್ನು ಬೇಕಾದಾಗ ದೇವರಾಜ್ ಅವರು ಕೂಡ ಬರಲಿ, ಅವ್ರಿಗೆ ನಮ್ಮ ಕಡೆಯಿಂದಲೂ ಕೂಡ ಸಂಸ್ಥೆಯ ವತಿಯಿಂದ ಏನಾದರೂ ಕೂಡ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಕೂಡ ಪರಿಶೀಲನೆ ಮಾಡಿ ಅವ್ರಿಗೆ ಏನಾದರೂ ಸಹಾಯವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇವತ್ತು ಈ ರಂಗಭೂಮಿ ನಡೀತಾ ಇರ್ತಕ್ಕಂಥ ಕಲಾವಿದರ ಟ್ರಸ್ಟಿನ ವತಿಯಿಂದ ನಡೀತಾ ಇರ್ತಕ್ಕಂಥ ಈ ನಾಟಕೋತ್ಸವ ಯಶಸ್ವಿ ಆಗಲಿ, ತಮ್ಮೆಲ್ಲರೂ ಕೂಡ ಮನೋರಂಜನೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಅದು ಚೆನ್ನಾಗಿ ಆಗಲಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ, ತಾವೆಲ್ಲರೂ ಕೂಡ ಅದಕ್ಕೆ ಪ್ರೋತ್ಸಾಹವನ್ನ ಕೊಡ್ತೀರಿ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮೆಲ್ಲರೂ ಕೂಡ ವಂಚಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮವನ್ನು ಕುರಿತು ನವೀನ್ ಅವರು ಸ್ಟುಡಿಯೋ ಮಾಲೀಕರು.
ಕಲಾವಿದರಾದಂಥ ನಮ್ಮ ಒಂದು ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಕರಟ್ಕೆರೆ ಸಂತೋಷ್ ಮತ್ತು ನಾಗಣ್ಣ ಅವರನ್ನು ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಎಲ್ಲರೂ ಚಪ್ಪಾಳೆಯ ಮೂಲಕ ಸ್ವೀಕರಿಸಬೇಕು. ಅಭಿನಂದನೆ ಸ್ವೀಕರಿಸಿದ ದೇವರಾಜ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ರಂಗಭೂಮಿ ಕಲಾ ಟ್ರಸ್ಟ್ ಅಧ್ಯಕ್ಷರಾದಂತಹ ದ್ಯಾಪೇಗೌಡರಿಗೆ ಹಾಗೂ ಮಡನಹಳ್ಳಿ ಜಯರಾಮಣ್ಣವರಿಗೆ ತುಂಬ ಹೃದಯದ ಧನ್ಯವಾದಗಳು. ವಂದನೆಗಳು ಸರ್. ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಟ್ರಸ್ಟಿಗಳಾದಂತ ಆಯುಷ್ ಮದಣ್ಣರವರಿಗೆ ಆತ್ಮೀಯ ಸ್ವಾಗತ. ಆಶಾಯಿ ಮಧುಜಿ ಅವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಬಂಗಾರ ಕಡಗ ಪುರಸ್ಕೃತರಾದಂತಹ ದೇವರಾಜ್ರವರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕೆಪಿ ದೊಡ್ಡಿ ಸುಧೀರ್ರವರಿಗೂ ಆತ್ಮೀಯವಾದ ಸ್ವಾಗತ. ಬಿ ಗಿರೀಶ್ ರವರು ಕಾಂಗ್ರೆಸ್ ಮುಖಂಡರು, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಬಿ ರವಿಚಂದ್ರ ಅವರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರಾದ ಗುಡಿಗೆರೆ ಮಿಥುನ್ ಕುಮಾರ್ ಅವರಿಗೂ ಆತ್ಮೀಯವಾದ ಸ್ವಾಗತ. ಭಾರತಿ ಕಾಲೇಜಿನ ಉಪನ್ಯಾಸಕರು ಆದಂತಹ ಪ್ರಶಾಂತ್ ಕಳಿಮೆಳೆದೊಡ್ಡಿ ಇವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಕುರಿತು ಆಸಾಜಿ ಮಧು ಮಾದೇಗೌಡರು ದಯವಿಟ್ಟು ಒಂದೆರಡು ಮಾತುಗಳನ್ನ ಆಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಕಲಾಭಿಮಾನಿಗಳಿಗೂ ಮತ್ತು ಇವತ್ತಿನ 4 ದಿನದ ನಾಟಕದ ಪಾತ್ರಧಾರಿಗಳು ನಮಸ್ಕಾರಗಳು. ತುಂಬ ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ. ಇವತ್ತು ಏನು ನಮ್ಮ ದೇವರಾಜ ಮಾಸ್ಟರ್ ಅವ್ರಿಗೆ ಚಿನ್ನದ ಕಡಗವನ್ನು ಏನು ಧಾರಣೆಯಾಗಿ ಈ ನಾಟಕವನ್ನು ಆಯೋಜನೆ ಮಾಡಿದ್ದೀರಾ, ಎಲ್ರಿಗೂ ಒಳ್ಳೇದಾಗಲಿ. ಈಗ ಏನಾಗಿದೆ, ಈಗ ಇವರು 3ನೇವರಾಗಿದ್ದಾರೆ. ಈಗ ಚಿನ್ನದ ಕಡಗ ಏನು ಕೊಟ್ಟಿದ್ದೀರಾ, ಮೊದಲೇದು ನಮ್ಮ ಶಂಕರೇಗೌಡರು, ಇನ್ನು ನಮ್ಮ ಸಿದ್ದರಾಜ್ ಅವರು, ಆಮೇಲೆ ಈಗ ದೇವರಾಜ್ ಮಾಸ್ಟರ್ ಅವ್ರಿಗೂ ಒಂದು ಚಿನ್ನದ ಕಡಗ ಧಾರಣೆ ಮಾಡಿದ್ದೀರಾ. ಏನಾಗಿದೆ ಪ್ರತಿ ಸಲಿನೂ ಹೇಳ್ತಾ ಇರ್ತೀನಿ, ಈಗ ಸಾಮಾಜಿಕ ಏನಿದೆ ಹಳ್ಳಿ ಭಾಗದಲ್ಲಿ ನಾಟಕಗಳು ಏನು ಮಾಡ್ತಾ ಇದ್ದೀರಾ, ಪ್ರೇಕ್ಷಕರುಗಳಿಗೂ ಮುಂಚೆ ಸಾಲಗಟ್ಟಲೆ ಇರೋದು ಈಗ ಅರ್ಧಕ್ಕೆ ಬಂದ್ಬಿಡ್ತಾ ಇದೆ. ಸೊ ನಮ್ಮ ತಾತ ಆಗಲಿ ನಮ್ಮ ಅಪ್ಪ ಆಗಲಿ ನಾವೆಲ್ಲ 10 ವರ್ಷ 15 ವರ್ಷದ್ದು ಮುಂದಾಳತ್ವದಿಂದ ನಾವು ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೀವೇನೇ ಆಗಿದ್ರೆ ಈಗ ತ್ರಿಮೂರ್ತಿಗಳಾದಂಗೆ ಆಗಿದ್ದಾರೆ. ಈಗ ನಾಟಕಕ್ಕೆ ಶಂಕರೇಗೌಡರಾಗಲಿ, ಸಿದ್ದರಾಜ್ ಅವರಾಗಲಿ ಮತ್ತೆ ದೇವರಾಜ್ ಅವರು ಇವಾಗ ತ್ರಿಮೂರ್ತಿಗಳು ಆದಂಗೆ ಆಗಿದ್ದಾರೆ. ಈಗ ನೀವು ಕಡ್ಗ ಕೊಟ್ಟಿರೋದ್ರಿಂದ, ಅಂದ್ರೆ ಕಡ್ಗ ಕೊಟ್ಟಿರೋದು ಅಂದ್ರೆ ಇವರು ನಾಟಕಕ್ಕೆ ಒಂದು ತುಂಬಾ ಭಾರಿ ಕೊಡುಗೆ ಕೊಟ್ಟಿದ್ದಾರೆ ಅಂತ. ಆದ್ರಿಂದ ಈಗ ನಿಮ್ಮ 3 ಜನಕ್ಕೆ ಜವಾಬ್ದಾರಿ ಏನಿದೆ, ಇದನ್ನ ನಾವು ಮುಂದಿನ ನಮ್ಮ ಪೀಳಿಗೆ, ಈಗ ನಮ್ಮ ತಂದೆಯವರ ಪೀಳಿಗೆ ಇವಾಗ ಬರ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ನನ್ನ ಪೀಳಿಗೆ ಜನ ಕಮ್ಮಿ ಇವತ್ತು ನಾಟಕದಲ್ಲಿ ನೋಡ್ತಾ ಇರೋರು. ನನ್ನ ಪೀಳಿಗೆ ಜನ ನಾಟಕ ನೋಡಕ್ ಬಂದಾಗ್ಲೇ ನಿಮ್ ನಾಟಕಗಳು ನಡೆಯಕ್ಕೆ ಒಂದು ಈಗ ಏನಂತಾರೆ, ಈಗ ಹಣಕಾಸಿನ ವಿಷಯ ಏನೇ ಆಗಿರ್ಲೂ ಪ್ರೇಕ್ಷಕರು ಇದ್ರೆ ಮಾತ್ರ ನಾಟಕ ಮುಂದುವರ್ಸ್ಬೋದು, ಹೊರತು ಇಲ್ಲಾಂದ್ರೆ ನಾಡಕ್ಕಾಗಲ್ಲ. ಆದ್ರಿಂದ ಈ 3 ಜನ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕಡೆಯಿಂದ ಏನೇ ಸಹಾಯ ಇದ್ರೆ ಹೇಳಿ, ನಾನು ಮಾಡಕ್ ರೆಡಿ ಇದೀವಿ. ಆದ್ರೆ ನನ್ನ ಪೀಳಿಗೆ ಜನ ಬಂದು ನೋಡ್ಬೇಕು, ಅದನ್ನ ಮಾಡಿ. ಇಲ್ಲಾಂದ್ರೆ 5 ವರ್ಷದಲ್ಲೆಲ್ಲ ನೀವು ಎಲ್ಲ ನಿಲ್ಸ್ಬೇಕಾದ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಈಗೆಲ್ಲ ಫಿಲಂ ಥಿಯೇಟರ್ಗೆ ಹೋಗೋದು ಕಮ್ಮಿ ಮಾಡ್ಬಿಟ್ಟು ಎಲ್ಲ ಮೊಬೈಲಲ್ಲಿ ನೋಡ್ಕೊತಾವ್ರೆ. ಎಲ್ಲ 1,000 ಸಾವಿರ ಕೊಟ್ರೆ OTT ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲ ಮೊಬೈಲಲ್ಲೇ ನೋಡ್ಕೊತಾವ್ರೆ. ಸೊ ಅವಾಗ ನಾಟಕಕ್ಕೆ ಯಾರು ನೋಡೋರು ಕಮ್ಮಿ ಆಗೋಯ್ತಾರೆ. ನನ್ನ ಪೀಳಿಗೆ ಜನ ಬಂದು ನೋಡ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಈ 3 ಜನಕ್ಕೆ ಜವಾಬ್ದಾರಿ ಕೊಟ್ಟು ಅದನ್ನ ಯಾವ ಮುಂದಕ್ಕೆ ಹೆಂಗ್ ನೆಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಇದೆ. ನನ್ನ ಕರೆಸಿ ಸನ್ಮಾನ ಮಾಡೋಕೆ ನನ್ನ ಕೃತಜ್ಞತೆಗಳು ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಈ ಕಾರ್ಯಕ್ರಮದ ಕುರಿತು ಈ
ಈ ಪೀಳಿಗೆ ಮತ್ತು ಈ ನಾಟಕದ ಬಗ್ಗೆ ವಿಸ್ತಾರವಾಗಿ ಹೇಳಿದಂತ ನಮ್ಮ ನಾಯಕರಾದಂಥ ಆಶಾಜಿ ಮಧುರವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಆಶಾಜಿ ಮಧುರವರಿಗೆ ವಿಶ್ವಮಾನವ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಪುಟ್ಟ ಸನ್ಮಾನ. ಗ್ರಾಮ ಪಂಚಾಯತಿ ಸದಸ್ಯರು ಭಾರತೀಯ ನಗರ ಅವರಿಗೂ ಸಹ ಒಂದು ಪುಟ್ಟ ಕಾಣಿಕೆಯನ್ನು ಅರ್ಪಿಸಬೇಕು. ಹಾಗೆ ಕಾಂಗ್ರೆಸ್ ಯುವ ಮುಖಂಡರಾದಂಥ ಬಿ ಗಿರೀಶ್ ಅವರಿಗೆ ಹಾಗೂ ಆತ್ಮೀಯರಾದ ಉಪನ್ಯಾಸಕರಾದಂಥ ಪ್ರಸನ್ನ ಅವರು ಕಳಿಮಳೆ ದೊಡ್ಡವರಿಗೂ ಸಹ ಅವರಿಗೆ ಬರಬೇಕು ಸ್ವೀಕರಿಸಬೇಕು. ಪುಟ್ಲಿಂಗಣ್ಣವರಿಂದ ಅವರು ಬಂಗಾರ ಕಡೆಗೆ ಬಾಜಲಾಗಿರೋ ತುಂಬಾ ಖುಷಿ ತಂದಿದೆ ಅವರಿಗೆ. ಹಾಗಾಗಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಸ್ವಂತ ಅವರ ದೊಡ್ಡಪ್ಪನ ಮಗ ದೇವರಾಜನವರ ದೊಡ್ಡಪ್ಪನ ಮಗ. ಹಾಗೆ ಈ ಒಂದು ಕಲೆ ಮತ್ತು ಒಂದು ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಕೆಪಿ ದೊಡ್ಡಿ ದೇವರಾಜರವರಿಗೆ ಧನ್ಯವಾದಗಳು. ಹಾಗೆ ವಿಶ್ವಮಾನವ ರಂಗಭೂಮಿ ಕಲಾವಿದರಿಂದ ಸೇವಾ ಟ್ರಸ್ಟ್ ಇಂದ ಎಲ್ಲ ಉಚ್ಚೇಗೌಡದೊಡ್ಡಿ ಗ್ರಾಮಸ್ಥರು ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ಒಂದು ನೆನಪಿನ ಉಚ್ಚೇಗೌಡದೊಡ್ಡಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ನಮ್ಮ ವಿಶ್ವಮಾನವ ರಂಗಭೂಮಿ ದಯವಿಟ್ಟು ಹಾಗೆ ಕ್ಯಾತ್ಕಾಡ್ ಸಿದ್ದರಾಜರವರಿಂದ ಕೆಪಿ ದೊಡ್ಡಿ ದೇವರಾಜರವರಿಗೆ ಅಭಿನಂದನಾ ಕಾರ್ಯಕ್ರಮ. ಕ್ಯಾತ್ಕಾಡ್ ಸಿದ್ದರಾಜರವರಿಂದ ಕೆಪಿ ದೊಡ್ಡಿ ದೇವರಾಜರವರಿಗೆ ಅಭಿನಂದನೆ ಕಾರ್ಯಕ್ರಮ. ಅಭಿನಂದನೆ ಸ್ವೀಕರಿಸಿದ ದೇವರಾಜರವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಿಮಗೆ ತುಂಬು ಹೃದಯದ ಅಭಿನಂದನೆಗಳು ಸರ್. ಕಲಾವಿದರಿಂದ ಕೆಪಿ ದೊಡ್ಡಿ ಬಂಗಾರ ಕರ್ನಾಟಕ ಪುರಸ್ಕೃತರಾದ ಕೆಪಿ ದೊಡ್ಡಿ ದೇವರಾಜರವರಿಗೆ ಅಭಿನಂದನೆಗಳು. ಹಾಗೆ ವಿಶ್ವಮಾನವ ರಂಗಭೂಮಿ ಕಲಾವಿದ ಸೇವಾ ಟ್ರಸ್ಟ್ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಕಲಾವಿದರಿಗೆ ಒಂದು ಸಣ್ಣ ಅಭಿನಂದನೆ. ವಿಶ್ವಮಾನವ ರಂಗಭೂಮಿ ಕಲಾವಿದರಿಂದ ಒಂದು ಚಿಕ್ಕ ಅಭಿನಂದನೆ. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಒಂದು ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಗ್ರಾಮದ ಎಲ್ಲ ಶಿವಲಿಂಗೇಗೌಡರು ಹಾಗೂ ಮರುಸ್ವಾಮಿ ಅಶೋಕ್ರವರಿಗೂ ನಮ್ಮ ವಿಶ್ವಮಾನವ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ವತಿಯಿಂದ ಅವರಿಗೆ ಒಂದು ಚಿಕ್ಕ ಅಭಿನಂದನೆ. ಸಟ್ಟಳ್ಳಿ ಗ್ರಾಮದ ಮುಖಂಡರಿಗೆ ನಮ್ಮ ವಿಶ್ವಮಾನವ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಒಂದು ಚಿಕ್ಕ ಅಭಿನಂದನೆ. ನಿಮ್ಮ ಧನ್ಯವಾದಗಳು ಸರ್. ಹಾಗೆ ಇವರು ಕೂಡ ಹಾಗೆ ಎಲ್ಲ ಬ್ಯಾಟರಿ ಮುಖಂಡರಿಗೆ ನಮ್ಮ
ವಿಶ್ವಮನವ ರಂಗಭೂಮಿ ಕಲಾವಿದರಿಂದ ಒಂದು ಚಿಕ್ಕ ಅಭಿನಂದನೆ. ದಯವಿಟ್ಟು ವಿಶ್ವಮನವ ರಂಗಭೂಮಿ ಕಲಾವಿದರಿಂದ ಒಂದು ದೊಡ್ಡಿ ದೇವರಾಜರವರ ಮೇಲೆ ಕೇಳ್ಕೊಳ್ತೇವೆ. ಕನ್ಲಿಯ ಎಲ್ಲ ಕಲಾವಿದರು ಹಾಗೂ ಯುವ ಮುಖಂಡರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ತುಂಬಾ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ತುಂಬಾ ಶ್ರಮಿಸಿದ್ದಾರೆ. ಅವರೆಲ್ಲರಿಗೂ ಕೆಪಿ ದೊಡ್ಡಿ ಈ ಒಂದು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸ್ವೀಕರಿಸಿದಂತ ಕೆಪಿ ದೊಡ್ಡಿ ದೇವರಾಜರವರಿಗೆ ಹೃತ್ಪೂರ್ವಕ ವಂದನೆಗಳು. ಹಾಗೆ ಅದೇ ರೀತಿ ಎಲ್ಲ ಕನ್ಲಿ ಗ್ರಾಮಸ್ಥರಿಗೆ, ನಮ್ಮ ಯುವ ಮುಖಂಡರಿಗೆ, ನಮ್ಮ ವಿಶ್ವಮನವ ರಂಗಭೂಮಿ ಕಲಾವಿದರ ಹೆಚ್ಚಿನ ಕಲಾ ಬಂಧುಗಳೇ, ಈ ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾಗಳನ್ನ ತೆಗಿತಾವ್ರೆ. ಸಿನಿಮಾ ನೋಡಿ ಮನರಂಜನೆ ಪಡ್ಕೋಕೆ ಜನ ಅಷ್ಟೊಂದು ಖರ್ಚು ಮಾಡಿ ಸಿನಿಮಾ ಮಾಡಿದ್ರು ಸಹ ಥಿಯೇಟ್ರ್ಗಳು ಖಾಲಿ ಹೊಡಿತಾವೆ. ಥಿಯೇಟ್ರ್ ಮಾಲೀಕರು ಅಂದರೆ ಆಗ ಆಗರ್ಭ ಶ್ರೀಮಂತರು. ಇವತ್ತು ಥಿಯೇಟ್ರ್ ಮಾಲೀಕರ ಕಷ್ಟ ಕಾರ್ಪಣ್ಯಗಳನ್ನ ಕೇಳೋಕಾಯ್ತಾ ಇಲ್ಲ. ಸಿನಿಮಾ ನಿರ್ಮಾಪಕ ಆಗ್ಬೋದು, ನಿರ್ದೇಶಕ ಆಗ್ಬೋದು, ಸಿನಿಮಾ ಕಲಾವಿದರಾಗ್ಬೋದು, ಆ ಒಂದು ಕಲೆನೇ ನೆಲೆ ಕಚ್ಚುವಂಥ ಪರಿಸ್ಥಿತಿ ಈ ಕಾಲಘಟ್ಟದಲ್ಲಿ ಬಂದಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ, ಬಿಗ್ ಬಜೆಟ್ ಸಿನಿಮಾಗಳನ್ನ, ಸಿನಿಮಾ ರಂಗ ಉನ್ನತವಾಗಿ ಬೆಳೆದಿದೆ. ಆದರೆ ಸಣ್ಣ ಪುಟ್ಟ ಬಡ ಕಲಾವಿದರ ಪರಿಸ್ಥಿತಿನ, ಅವ್ರಿಗೆ ಅವಕಾಶಗಳನ್ನ ಕಲ್ಪಿಸುವಂಥದ್ದು, ಅವರ ಜೀವನ ಮಟ್ಟವನ್ನು ರೂಪಿಸುವಂಥದ್ದು ನಡೀತಾ ಇಲ್ಲ. ಈ ಸಂದರ್ಭದಲ್ಲಿ, ಈ ಪ್ರಸ್ತುತ ಸಂದರ್ಭದಲ್ಲಿ ನಾಟಕ ಕಲೆ ನಶಿಸೋಯ್ತಾಯ್ತು, ಅದಕ್ಕೆ ಕಲಾಭಿಮಾನಿಗಳಿಲ್ಲ, ಪ್ರೇಕ್ಷಕರಿಲ್ಲ ಅನ್ನುವಂಥ ಈ ಕಾಲಘಟ್ಟದಲ್ಲಿ ಈ ಸಮಸ್ತ ಕಲಾರಸಿಕರು, ಬಂಧುಗಳು, KM ದೊಡ್ಡಿಯ ಸುತ್ತಮುತ್ತಲ ಗ್ರಾಮಗಳಿಂದ ಈ 3 ದಿನ ನಡೀತಾ ಇರುವಂಥ ನಾಟಕೋತ್ಸವಕ್ಕೆ ಅಭೂತಪೂರ್ವಕವಾಗಿ ಪ್ರೋತ್ಸಾಹನ ಕೊಡ್ತಾ ಇರುವಂಥದ್ದು ನಿಜಕ್ಕೂ ಇದು ಮೆಚ್ಚುವಂಥ ಬೆಳವಣಿಗೆ. ನಿಮ್ಮೆಲ್ಲರಿಗೂ ಸಹ ನೀವು ನಿಮ್ಮ ಕಲಾ ಅಭಿಮಾನಕ್ಕೆ ನಾನು ನಿಮ್ಮೆಲ್ಲರಿಗೂ ನಮಸ್ಕರಿಸ್ತೀನಿ. ಹಾಗೆ ದೇವರಾಜರವರು ಬಹಳ ವರ್ಷಗಳಿಂದ ಸಾಕಷ್ಟು ಕಲಾವಿದರನ್ನು ರೂಪಿಸುವಲ್ಲಿ ಮತ್ತು ನಾಟಕಗಳನ್ನ ತುಂಬ ಯಶಸ್ವಿಯಾಗಿ ನಿರ್ದೇಶನ ಮಾಡ್ಕೊಂಡು ಅವರ ರಂಗದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆದವರೇ. ಹಾಗಾಗಿಯೇ ಯಾರೊಬ್ಬರು ಸುಮ್ಮನೆ ಯಾರು ಸಹ ಯಾರನ್ನೂ ನೆಚ್ಚಲ್ಲ. ಅವರವ್ರ ರಂಗದಲ್ಲಿ ಅವರವರು ಸಾಧನೆಗಳು ಮಾಡಿದಾಗ ಮಾತ್ರ ಅದಕ್ಕೊಂದು ಅರ್ಥ. ಅವರು ಶಿಕ್ಷಕರಾಗೂ ಕೆಲಸ ಮಾಡ್ಕೊಂಡು ಉಳಿದಂಥ ಕಾಲನ ಸಮಯನ ಸುಮ್ಮನೆ ಕಳೀತಾನೆ. ರಾತ್ರಿಯೆಲ್ಲ ಅವರು ನಾಟಕ ನಿರ್ದೇಶನ ಮಾಡಿ ನಾಟಕಗಳನ್ನ ಯಶಸ್ವಿಗೊಳಿಸ್ಕೊಂಡು ಬಂದವರೇ. ಅವ್ರಿಗೆ, ಅವ್ರ ಹೆಂಡತಿ ಮಕ್ಕಳುಗಳಿಗೆ ಮತ್ತೆ ಎಲ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ದೇವರಾಜರವರು ನಡೆದು ಬಂದ ಕಷ್ಟ ಸ್ವೀಕರಿಸಿದ ಚಿಕ್ಕರಾಜ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರಜರು ಸಹ ಹೃದಯದ ಧನ್ಯವಾದಗಳು. ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಜಾಣಿಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ 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 ವಂದನೆ, ಸಾವಿರ ವಂದನೆ, ಸಾಧನೆ ತೋರಿದ ಜಾಣಿಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ಧನ್ಯವಾದಗಳು. ದಯವಿಟ್ಟು ಅನು ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ಆಸ ಚಂದ್ರಮ ನೈದಿಲೆಗೆ ಧನ್ಯವಾದಗಳು. ಅಭಿನಂದನೆ ಮತ್ತು ಅಭಿನಂದನೆಯನ್ನು ಸ್ವೀಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.
ದೇವರಳ್ಳಿ ಇವರ ವತಿಯಿಂದ ಬಂಗಾರದ ಕಡಗ ಬಾಜನರಾದ ನಾಗಣ್ಣನವರು ವೇದಿಕೆಗೆ ಬಂದು ಧನ್ಯವಾದಗಳು. ಹಾಗೆ ನಮ್ಮ ಮಧುವಣ್ಣವರು ನವೀನ್ ಮೆಡಿಕಲ್ ಸ್ಟೋರ್ ಮಾಲೀಕರು ಹಾಗೂ ನನ್ನ ಆತ್ಮೀಯರಾದ ಮಧುವಣ್ಣವರು ಮಧುಸೂದನ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಕೂಡ ನಾವು ತುಂಬ ಹೃದಯದಿಂದ ಚಪ್ಪಾಳೆ ಮುಖಾಂತರ ಅವ್ರಿಗೂ ಅಭಿನಂದನೆ ಸಲ್ಲಿಸಬೇಕಂತ ಕಾಗತಾ ಇದೀವಿ. ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಮಾದರಳ್ಳಿ ಕಲಾವಿದರೆಲ್ಲರೂ ಕೂಡ ನೆನಪಿನ ಕಣಕನ್ನ ಸ್ವೀಕರಿಸಿ ಈ ರಂಗಭೂಮಿಯಲ್ಲಿ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಭಾಗ್ಯಕರು ಎಷ್ಟೊತ್ತರ ಬರಲಿ ಬಿಡ ಬರ್ತಾರೆ ನಾಟಕಕ್ಕೆ ಹೋಗೋರೆ ಅಂತ ಹೇಳಿ ಅವ್ರಿಗೆ ಸಹಕಾರವನ್ನು ಕೊಡ್ತಾ ಬಂದಿರುವಂತ ಅವರ ಧರ್ಮಪತಿ ಭಾಗ್ಯಮ್ಮರಿಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಈಗ ಸೇಕರಿ ಹೋಬಳಿ ರಂಗಭೂಮಿ ಕಲಾ ಸಂಘದಿಂದ ಒಂದು ಪುಟ್ಟ ಸನ್ಮಾನ. ರವರು, ಉಮೇಶ್ ಜೆಪಿ ರವರು, ಅಂಗಡಿ ಶಿವು ಅವರು, ಅಣ್ಣಾಜಿರವರು ಇವರೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮಕ್ಕೆ 10,001 ರೂಗಳನ್ನ ನಗದು ರೂಪದಲ್ಲಿ ನೀಡುತ್ತಿದ್ದಾರೆ. ಇವರಿಗೆ ವಿಶ್ವಮಾನವ ರಂಗಭೂಮಿ ಕಲಾವಿದರ ಟ್ರಸ್ಟ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇವರೆಲ್ಲರೂ ಎಲ್ಲರಿಗೂ ಸಂಘದ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ರಂಗಭೂಮಿ ಕಲಾವಿದರಿಗೆ ಹೃದಯ ರಾಣಿ ಮಂದಾರ ಹೂವೆಬಾ ಸಿಂಧೂರ ರಾಣಿ ಬಾ ಬಾಯನ್ನ ಪ್ರೇಮದ ಸುಮರಾಣಿ. ನಾಗರಾಜ್ ಸಮಾಜ ಸೇವಕರು ವೇದಿಕೆಗೆ ಬರಬೇಕು. ಆಗ್ಲೇ ಶಿವಲಿಂಗ್ ಗ್ರಾಮ ಪಂಚಾಯತಿ ಮೆಂಬರ್ ವೇದಿಕೆಗೆ ಬರಬೇಕು. ಈ ಕಣ್ಣು ಕಮಲಗಳು ಈ ಕಣ್ಣು ನಾಗರಾಜ್ ಶಿವಲಿಂಗ್ ವೇದಿಕೆಗೆ ಬರಬೇಕು. ಸಮಾಜ ಸೇವಕರು ನಾಸಿಕವು ಸಂಪಿಗೆಯೋ ಬರಬೇಕು. ಅವರಿಗೆ ನಮ್ಮ ಕಲಾವಿದರಿಂದ ಒಂದು ಪುಟ್ಟ ಸನ್ಮಾನ. ಹಾಗೆ ಮಾಧವಸ್ವಾಮಿ ಅವರು ಹಿರಿಯ ಕಲಾವಿದರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಲೋಕೇಶ್ ಮೂರ್ತಿ ಅವರು ದಯವಿಟ್ಟು ಎಲ್ಲ ರಮೇಶ್ ಮತ್ತು ಕೋರೆಗಳ ಇವರ ಒಂದು ತಂಡದವರಿಗೆ ಒಂದು ಸಣ್ಣ ಅಭಿನಂದನಾ ಕಾರ್ಯಕ್ರಮ. ನಮ್ಮ ವಿಶ್ವಭೂಮಿ ಅಭಿನಂದಿಸಿದ ಮತ್ತು ಅಭಿನಂದನೆಯನ್ನು ಸ್ವೀಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಒಂದು ನಾಟಕದ ಕೇಂದ್ರ ಬಿಂದು ಸಮಾರಂಭ ನಿಶಾಂತ್ ಮಂಡ್ಯ ವಿಡಿಯೋಗ್ರಾಫರ್ ಹಾಗೂ ಈ ಒಂದು ನಾಟಕದ ಹಾಗೆ ಅವರ ಸಂಘಟಕರಿಂದ ಇವರಿಂದ ಬಂಗಾರ ಗದಗ ಪಾತ್ರರಾದಂತಹ ದೇವರಾಜರಿಗೆ ಸಹಕಾರ ಹೀಗೆ ಇರಲಿ ದೇವರಾಜರ ಮೇಲೆ ಅಂತ ಕೇಳ್ಕೊಳ್ತಾ, ಹಾಗೆ ಅದೇ ರೀತಿ ಸಣ್ಣದೊಂದು
ಅಭಿನಂದನೆ. ಇವ್ರಿಗೆ ಸಹಕಾರ ಹೀಗೆ ಇರಲಿ ದೇವರಾಜರ ಮೇಲೆ ಅಂತ ಕೇಳ್ಕೊಳ್ತಾ, ಹಾಗೆ ಅದೇ ರೀತಿ ಸಣ್ಣದೊಂದು ಅಭಿನಂದನೆ. ಇವ್ರಿಗಿದೆಯ ಎಲ್ಲ ಸಿಬ್ಬಂದಿ ವರ್ಗದ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡ್ರಾಮಾ ಸೀನರಿಯಸ್ ಎಲ್ಲ ಸಿಬ್ಬಂದಿ ವರ್ಗ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲ ಸಿಬ್ಬಂದಿ ವರ್ಗದ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡ್ರಾಮಾ ಸೀನರಿಯಸ್ ಎಲ್ಲ ಸಿಬ್ಬಂದಿ ವರ್ಗ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲ ರಂಗಸಜ್ಜಿಕೆಯ ಸಿಬ್ಬಂದಿ ವರ್ಗದವರಿಗೂ ಈ ಒಂದು ವಿಶ್ವಮಾನವ ರಂಗಭೂಮಿ ಕಲಾವಿದರಿಂದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ. ಎಲ್ಲ ರಂಗಸಜ್ಜಿಕೆಯ ಸಿಬ್ಬಂದಿ ವರ್ಗದವರಿಗೂ ಈ ಒಂದು ವಿಶ್ವಮಾನವ ರಂಗಭೂಮಿ ಕಲಾವಿದರಿಂದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ.